ದೇವರನ್ನು ಆರಾಧಿಸಲು ನಾವು ಸಿದ್ಧವಾಗಿದ್ದೇವೆ. ಮಾತುಗಳನ್ನು ಭಾವಿಸಿ ಮಾತುಗಳನ್ನು ಮುಚ್ಚಿ ಪ್ರಾರ್ಥನಾಪೂರ್ವಕವಾಗಿ ನಮ್ಮನ್ನು ಆರಾಧನೆಗೆ ಸಿದ್ಧವಾಗಿ ನ್ಯಾಯವನ್ನು ಆಚರಿಸಿ ಕರುಣೆಯಲ್ಲಿ ಆಸಕ್ತನಾಗಿ ನಿನ್ನ ದೈವಕ್ಕೆ ನಂಬುವಾಗಿ ನಡೆದುಕೋ. ಇಷ್ಟನೇ ಹೊರತು ದೇವರು ಮನುಷ್ಯರನ್ನು ನೀನು ಉಪೇಕ್ಷಿಸುವುದಿಲ್ಲ ಎಂಬುದಾಗಿ ನೇತೃತ್ವವಾದ ಹಂತದಲ್ಲಿ ಬರಬಹುದು. ನ್ಯಾಯವಂತನ ದೇವರನ್ನು ಆರಾಧಿಸುವುದು ನ್ಯಾಯಪತಿಯಾಗಿಯೂ ನಮ್ಮ ಜೀವನಕ್ಕೆ ತಕ್ಕ ಪ್ರತಿಫಲಗಳನ್ನು ಕೊಡುವಂತ ದೇವರನ್ನು ಸ್ತುತಿಸೋಣ, ಭಜಿಸೋಣ, ಘನಪಡಿಸೋಣ. ದೇವರು ಸತ್ಯವಂತನು, ಪ್ರೀತಿಪೂರ್ಣನು, ಕಾರುಣ್ಯಮಯನು, ದಯೆಯು ಕನಿಕರವು ಉಳ್ಳವನಾಗಿದ್ದಾನೆ. ನಮ್ಮ ಈ ದೇವರನ್ನು ಆರಾಧಿಸುವುದರಿಂದ ನಮ್ಮನ್ನು ನಾವು ದೇವರ ಇಚ್ಛೆಗನುಸಾರವಾಗಿ ದೇವರ ಚಿತ್ತಕ್ಕೆ ಅನುಸಾರವಾಗಿ ಒಳಪಡುವುದು ಅವಶ್ಯ. ದೇವರ ನಾಮದ ಘನತೆಗಾಗಿ ನಮ್ಮನ್ನು ನಾವು ಶುದ್ಧ ಮಾಡಿದ್ದೇವೆ. ದೇವರು ನಮ್ಮಿಂದ ಅಪೇಕ್ಷಿಸುವಂತಹ ಸಂಗತಿಗಳನ್ನು, ವಿಷಯಗಳನ್ನು ನಾವು ಆಧರಿಸಿಕೊಳ್ಳಲು ಬರುತ್ತೇವೆ. ಈ ಆರಾಧನೆಯಲ್ಲಿ ನಾವು ಹಾಡುವಂತಹ ಹಾಡುಗಳು, ಕೇಳುವಂತಹ ವಾಕ್ಯಗಳು, ಧ್ಯಾನಿಸುವಂತಹ ವಿಷಯಗಳು ನಮ್ಮ ಹೃದಯದಲ್ಲಿ ಅಡಗಿಕೊಂಡದ್ದಾಗಿದ್ದು ದೇವರ ಘನಕ್ಕಾಗಿ ಅದನ್ನು ಉಪಯೋಗ ಮಾಡಿಕೊಳ್ಳೋಣ. ನಮ್ಮ ಆತ್ಮಗಳ ರಕ್ಷಣೆಗೋಸ್ಕರವಾಗಿ ನಾವು ಜೀವಿಸೋಣ. ದೇವರು ನಮ್ಮ ರಕ್ಷಕನು, ನಮ್ಮ ಒಳ್ಳೆಯನು, ಯಜಮಾನನಾದ್ದರಿಂದ ಆತನ ಇಷ್ಟಕ್ಕನುಸಾರವಾಗಿ ನಾವು ಜೀವಿಸೋಣ. ನಮ್ಮ ಈ ಆರಾಧನೆಯ ಆರಂಭ ಪಿತ, ಪುತ್ರ, ಪವಿತ್ರಾತ್ಮನಾದ ಏಕದೇವರ ನಾಮದಲ್ಲಿ ಆನಂದವಾಗಲಿ. ದೇವರ ಘನಕ್ಕಾಗಿ ಹಾಡುವ ಸಂಗೀತಗಳಲ್ಲಿ 27ನೇ ಸಂಗೀತವನ್ನು ಮಾಡೋಣ. 27ನೇ ಸಂಗೀತ ಎಲ್ಲರೂ ಕೂಡಿ ಹಾಡುವ ದೇವರು ಪ್ರೀತಿಯೇ, ಭೂಪರಲೋಕವೂ ಸಹ ಹಾಡಲಿ ಪ್ರೀತಿಯೇ.
123ನೇ ಪುಟ 3ನೇ ಭಾಗದ ಸ್ತುತಿಗಳನ್ನು ಅನುಸರಿಸೋಣ. ಪುಟ 123. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರದ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬರಲಿ. ಆತನ ಉಪಕಾರ ಸ್ಮರಿಸಿ ಆತನ ನಾಮವನ್ನು ಪುನಃ ಬನ್ನಿ ನಮ್ಮಲ್ಲಿ ಮಾಡಿದ ಕರ್ತನಿಗೆ ಸಾಷ್ಟಾಂಗದಲ್ಲಿ ಆರಾಧಿಸೋಣ. ಕರ್ತನ ಪರ್ವತವನ್ನು ಹತ್ತಕವನ್ನು ಯಾರು ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಯಂತ್ರವನ್ನು ಯೋಗ್ಯ. ಕರ್ತನಾದ ದೇವರು ತರುಣಿಸುವುದು ಕ್ಷಮಿಸುವವನಾಗಿದ್ದಾನೆ. ನಾವು ಆತನಿಗೆ ತಿರುಗಿಲ್ಲವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಇವತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸುವಿನಿಂದ ನಮ್ಮ ಮೇಲೆ ಕಷ್ಟಪಡುವವರೇ ಹೊರಟುತ್ತದೆ. ನೀವೆಲ್ಲರೂ ನನ್ನ ಬಳಿ ಬಂದಿರಿ, ನಾವು ನಿಮಗೆ ವಿಶ್ರಾಂತಿ ಕೊಡುವೆನು. ಧರ್ಮದ ಕುರಿತುಗಳಾಗಿ ಕ್ಷಣ ಉತ್ತಮವಾಗಿದ್ದು ತಪ್ಪುಗಳಾಗಲು ದೇವರು ಪ್ರೀತಿಸುವವನು, ಕರುಣೆಯುಳ್ಳವನು, ದಯಾಮಯವಾಗಿದ್ದಾನೆ. ದೇವರ ಇಚ್ಛೆಗೆ, ದೇವರ ಚಿತ್ತಕ್ಕೆ ಒಳಪಡದೆ ದೇವರ ಆಜ್ಞೆಗೆ ನಾವು ವಿಧೇಯರಾಗಿ ಸೇರಿಸುತ್ತೇವೆ. ನಾವು ಮಾಡುವಂತಹ ಪ್ರತಿಯೊಂದು ತಪ್ಪೋಪರಾಧಗಳನ್ನು ನೆನಪಿಟ್ಟುಕೊಳ್ಳೋಣ. ನಮ್ಮ ಸಹೋದರ ಸಹೋದರಿಯರಿಗೆ, ನಮ್ಮ ಕುಟುಂಬದ ಸದಸ್ಯರಿಗೆ ನೆರವೇರಲಿ. ನಮ್ಮ ಜೀವನದ ಮೂಲಕವಾಗಿ ನಮ್ಮ ನುಡಿಗಳು, ನಮ್ಮ ಕ್ರಿಯೆಗಳು, ನಮ್ಮ ಸ್ವಭಾವಗಳು ನಮ್ಮ ವರ್ತನೆಗಳ ಮೂಲಕವಾಗಿ ಅನೇಕ ಮನಸ್ಸನ್ನು ನಾವು ಅನ್ವಯಿಸುತ್ತೇವೆ. ನಮ್ಮ ಆಲೋಚನೆಗಳಿಂದ, ನಮ್ಮ ಯೋಚನೆಗಳಿಂದ ದೇವರಿಗೆ ಇಷ್ಟವಲ್ಲದನ್ನು ನಾವು ಮಾಡಿದ್ದೇವೆ. ಪಶ್ಚಾತ್ತಾಪ ಹೃದಯದಿಂದ ತಮ್ಮ ತಪ್ಪೋಪರಾಧಗಳನ್ನು ಅರಿಕೆ ಮಾಡಿದವರಿಗೆ ದೇವರು ಕ್ಷಮೆಯನ್ನು, ಶುದ್ಧೀಕರಣವನ್ನು ಅನುಗ್ರಹಿಸಿದರು. ಸದಾಕಾಲವು ದೇವರ ಸಹವಾಸದಲ್ಲಿ ನಿರತರಾಗಿ ದೇವರಿಂದ ಹೊಂದತಕ್ಕಂಥ ಎಲ್ಲ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಯೋಗ್ಯರಾಗಿ ಇರುವಂತರಾಗಿರುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಪಾಪಗಳ ನಿಮಿತ್ತವಾಗಿ ನಾವು ನಮ್ಮ ಪಾಪದ ದೆಸೆಯಿಂದ, ಪಾಪದ ಸಂಕೋಲೆಯಿಂದ ಶಿಕ್ಷೆಗೆ, ದಂಡನೆಗೆ, ಶಾಪಕ್ಕೆ ನಾವು ಗುರಿಯಾಗದಂತೆ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳಬೇಕಾಗಿ ಹೃದಯಾಂತರಾಳದಿಂದ ಮನಪೂರ್ವಕವಾಗಿ ದೇವರಲ್ಲಿ ಕ್ಷಮೆಯನ್ನು ಬೇಡೋಣ. ಕೆಲವು ಮೌನವಾಗಿದ್ದು ದೇವರಲ್ಲಿ ನಮ್ಮ ಪಾಪದ
157ನೇ ಪದದಲ್ಲಿರುವಂತಹ ಪಾಪದಲ್ಲಿಯ ಪ್ರಾರ್ಥನೆಯನ್ನು ಹೇಳೋಣ. 127ನೇ ಪದದಲ್ಲಿರುವಂತಹ ಪಾಪದಲ್ಲಿಯ ಪ್ರಾರ್ಥನೆಯನ್ನು ಎಲ್ಲರೂ ಹೇಳೋಣ. ನಾವು ಬಹಳ ತಪ್ಪು ಮಾಡಿ ಕಾರ್ಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ ಕುಮಾರ ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಾವೆಲ್ಲರೂ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ, ಎಲ್ಲ ಕೇಳಿಕೆಯಿಂದ ನಮ್ಮನ್ನು ಬಿಡಿಸು, ಎಲ್ಲ ಸದಾಚಾರಗಳನ್ನು ನೆಲೆಗೊಳಿಸಿ ಬಲಪಡಿಸಿ, ನಿತ್ಯಜೀವದಲ್ಲಿ ಸೇವಿಸಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ವಿಶ್ವಾಸಿಗಳಿಗೆ ಪಾಪಕ್ಷಮೆಯನ್ನು ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಿಸಿತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಇದರಿಂದ ದೇವರಿಗೆ ಉಪಕಾರ ಸ್ಮರಣೆ ಮಾಡೋಣ. ದೇವರಿಗೆ ಕೃತಜ್ಞ ಭಾವದಿಂದ ಉಪಕಾರವನ್ನು ಸಲ್ಲಿಸುವ ಹಾಗೆ 120ನೇ ಪದದಲ್ಲಿರುವಂತ ಉಪಕಾರ ಸ್ತುತಿಯ ಪ್ರಾರ್ಥನೆಯನ್ನು 20ನೇ ಪದದಲ್ಲಿರುವಂತ ಉಪಕಾರ ಸ್ತುತಿಯ ಪ್ರಾರ್ಥನೆಯನ್ನು ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲಕ ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹು ಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ನಿನ್ನ ಭಾವದಿಂದಲೂ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಉಂಟು ಮಾಡಿ ಸಾಗಿಸಲಿದ್ದಕ್ಕಾಗಿ ನಮ್ಮ ಬಾಳಿನ ಸುಖದಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ರೋಗ ರಕ್ಷಣೆಗೆ ತೋರಿಕೊಂಡ ನಿನ್ನ ಅಮೂಲ್ಯ ಪ್ರೀತಿಗಾಗಿ ನೀನು ಅನುಗ್ರಹಿಸಿದ ಕೃಪಾ ಸಾಧನೆಗಳಿಗಾಗಿ ಪ್ರಭಾವ ನಿರೀಕ್ಷೆಗಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತ್ರವೇ ಬಾಳಿನಲ್ಲೂ ನಿನ್ನ ಸ್ತೋತ್ರ ಮಾಡುವಂತೆ ಅನುಗ್ರಹಿಸಿದೆ. ನಾವು ನಮ್ಮ ದೇಹಾತ್ಮವನ್ನು ಸೇವೆಗೆ ಪ್ರದರ್ಶಿಸಿಕೊಂಡು ನಮ್ಮ ಜೀವನದಲ್ಲೆಲ್ಲ ನಿರ್ಮಲಿಸಿಕೊಳ್ಳಲು ನೀತಿಗಳು ನಿರ್ಮೂಲನೆಗೊಳ್ಳುವಂತೆ ಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನಿಗೂ ಕೂಡಿರುವ ಆತ್ಮನಿಗೆ ಸದಾಕಾಲ ಮಹಾಪ್ರಭಾವಗಳಲ್ಲಿ ಆಮೆನ್. ಕೂತ್ಕೊಳ್ಳಿ, ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವಂತನಾದ ನಮ್ಮ ಸ್ವರ್ಗೀಯ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಘನವೂ ಮಹಿಮೆಯೂ ಸ್ತುತಿಯೂ ನಿರಂತರವಿರಲಿ. ಮುಂಜಾನೆಯ ವೇಳೆಯಲ್ಲಿ ನಿನ್ನ ಸನ್ನಿಧಾನಕ್ಕೆ ನಿನ್ನ ಪಾದಗಳ ಸನ್ನಿಧಿಗೆ ಬರುವುದಕ್ಕೆ ನಮ್ಮನ್ನು ಕರೆತಂದಿ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಘನಕ್ಕಾಗಿ ಮಾನಕ್ಕಾಗಿ ನಾವು ಯಾರಾಗಲೇ ಭಾಗ್ಯಗಳು ನಮಗೆ ನಿನ್ನ ಆತ್ಮನ ಆವರಿಸುವಿಕೆಯನ್ನು ಮುನ್ನಡೆಸುವುದಾಗಿ ಪ್ರಾರ್ಥಿಸುತ್ತೇವೆ. ನಮಗೆ ಅಗತ್ಯವಿರುವಂತಹ ಪೋಷಣೆ ಪಾಲನೆಯನ್ನು ಕಳೆದ ವಾರಗಳ ನೀನು ನೀಡಿದ್ದು ಅನುಗ್ರಹಿಸತಕ್ಕಂತಹ ಪ್ರತಿಯೊಂದು ಅಗತ್ಯ ಸ್ಪಂದನೆಯನ್ನು ಆರೋಗ್ಯದ ಮೂಲಕ, ಅದ್ಭುತಗಳ ಮೂಲಕ, ಮಹತ್ವದ ಮೂಲಕವಾಗಿ ನಮಗೆ ಅನುಗ್ರಹಿಸುತ್ತದೆ. ನಿನ್ನ ಕೃಪೆಯು ಮಮತೆಯು ಶಾಶ್ವತವಾದದ್ದು ಸ್ವಾಮಿ. ನಮ್ಮ ಬದುಕಿನಲ್ಲಿ ನೀನು ಅನೇಕ ವಿಧವಾದಂತಹ ಕಾರ್ಯಗಳನ್ನು
ಅತಿಶಯವಾದಂಥ ರೀತಿಯಲ್ಲಿ ನಮಗೆ ಮಾಡಿದ್ದೀವಿ. ಕೊಟ್ಟಂತಲ್ಲಿನ ಆಶೀರ್ವಾದಗಳಿಗೋಸ್ಕರವಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾವು ಕಷ್ಟದ ವೇಳೆಯಲ್ಲಿ, ದುಃಖದ ಪರಿಸ್ಥಿತಿಯಲ್ಲಿ, ನೋವಿನಲ್ಲಿ, ಯಾತನೆಯಲ್ಲಿದ್ದಾಗ ನಮ್ಮ ಕೂಗನ್ನು ಆಲಿಸಿ, ನಮ್ಮ ಮೊರೆಯನ್ನು ಕೇಳಿ ನಮಗೆ ಪ್ರಾರ್ಥನೆಗಳ ಮೂಲಕವಾಗಿ ಉತ್ತರವನ್ನು ದಯಪಾಲಿಸುತ್ತೇವೆ. ನಿನಗೆ ಅನಂತ ಸ್ತುತಿಯಾಗಲಿ ತಂದೆ. ನಮ್ಮನ್ನು ಕೈ ಹಿಡಿದು ನಡೆಸುತ್ತಾ, ನಮ್ಮನ್ನು ಸಾಕಿ ಸಲಹಿ ಸಂರಕ್ಷಿಸುತ್ತಾ, ನಿನ್ನ ಆತ್ಮನ ಮೂಲಕವಾಗಿ ನಮ್ಮನ್ನು ಆವರಿಸುತ್ತಾ, ನಮಗೆ ಯಾವುದೇ ರೀತಿಯಾದಂತಹ ಕೇಡು, ಕ್ರೀಡಾಂತರ, ತೊಂದರೆ, ಸಮಸ್ಯೆಗಳಿಲ್ಲದೆ, ಯಾವುದೇ ಅನಾಹುತಗಳು, ಆಪತ್ತು, ವಿಪತ್ತುಗಳು ಬಾರದ ಹಾಗೆ ನಮ್ಮನ್ನು ಕಾಯ್ದು ಕಾಪಾಡಿ ಬಲಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ. ನಿನ್ನ ಶುಭವು ಕೃಪೆಯನ್ನು ನಮಗೆ ಅನುಗ್ರಹಿಸಿ, ನಿನ್ನ ವಾಕ್ಯವನ್ನು ನುಡಿದಂತೆ ನಿಶ್ಚಯವಾಗಿ ನಿನ್ನ ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯನ್ನು ನಿನಗೆ ಬಾಧಿಸಬಹುದಾಗಿ ಹೇಳಿದ್ದೀವಿ. ಅದಕ್ಕನುಸಾರವಾಗಿ ನಮ್ಮನ್ನು ನಡೆಸಿ ನಿನಗೆ ಅನಂತ ಸ್ತೋತ್ರವಾಗಲಿ. ಸಮಯದಲ್ಲಿ ನಿನ್ನ ಆರಾಧನೆಗೆಂದು, ನಿನ್ನ ವಾಕ್ಯದ ಧ್ಯಾನಕ್ಕೆಂದು, ನಿನ್ನ ದರ್ಶನಕ್ಕೆಂದು ಬಂದಿರುವಂತ ನಮಗೆ ಸಕಲ ವಿಧವಾದಂತಹ ಆಶೀರ್ವಾದಗಳಿಂದ ಹಿಂದಿರುಗಿ ನಾವು ಮನೆಗೆ ಹೋಗುವ, ನಮ್ಮ ಕಷ್ಟಗಳು, ಸಮಸ್ಯೆಗಳೆಲ್ಲವೂ ಬಗೆಹರಿಸುವುದಕ್ಕೆ ಸಹಾಯ ಮಾಡಿ. ನಾವು ನೋವಿನಿಂದ, ಯಾತನೆಯಿಂದ, ದುಃಖದಿಂದ, ಕಣ್ಣೀರಿನಿಂದ, ಅನಾರೋಗ್ಯ, ಸೋಂಕಿನಿಂದ ಬಂದಿರುವುದಾದರೆ ಆ ಎಲ್ಲ ರೀತಿಯಾದಂತಹ ಕಷ್ಟ ಸಮಸ್ಯೆಗಳನ್ನು ನಾವು ಬಗೆಹರಿಸುವುದಕ್ಕಾಗಿ ನಿರಾಳವಾಗಿ ನಾವು ಯಾವ್ಯಾವುದರಿಂದ ಹಿಂದಿರುಗಿ ನಮ್ಮ ಮನೆಗೆ ಹೋಗುವ ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯದ ಅನುಭವ ಈ ಕ್ಷಣದಲ್ಲಿ, ಈ ಸಮಯದಲ್ಲಿ ಯಾರಾಧನೆಯಲ್ಲಿ ಇರಿಸು. ಯಾರಾಧನೆಗೆ ಯಜಮಾನನು ನೀನೆ, ಒಳ್ಳೆಯದು ನೀನೆ, ನಮ್ಮನ್ನು ಸಾಕುವಂತಹ ಪೋಷಕನು ನೀನೇ ಆಗಿ ನಾನು ಮಾನವನಿಗೆ ನಿನಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ಪುಣ್ಯನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಇದಕ್ಕೆ ನೇಮಕವಾದ ಮೊದಲನೇ ವೇದಭಾಗವನ್ನು ಹೇಳುವುದಕ್ಕೆ ನಾನು ಅದು ಆಮೋಸನ ಬರೆದ 8ನೇ ಅಧ್ಯಾಯ ವಚನ 4ರಿಂದ 7ರವರೆಗೆ. ಆಮೋಸನ ಬರೆದ ಗ್ರಂಥ 8ನೇ ಅಧ್ಯಾಯ 4ರಿಂದ 7ರವರೆಗೆ. ದೇವರ ವಾಕ್ಯವನ್ನು ಎಷ್ಟು ಹೊತ್ತಿಗೆ ಅಮಾವಾಸ್ಯೆ ತಿರುವುದು, ಧಾನ್ಯವು ಬರಬೇಕಲ್ಲ, ಸಬ್ಬತ್ತು ಇನ್ನಷ್ಟು ಹೊತ್ತು ತಿರುವುದು, ಗೋಧಿಯನ್ನು ಅಂಗಡಿಯಬೇಕಲ್ಲ, ಕೋಳಗಳನ್ನು ತಿರುದು ಮಾಡೋಣ, ತೋಳವನ್ನು ಹೆಚ್ಚಿಸೋಣ, ಸುಳ್ಳು ತಕ್ಕಡಿಯಿಂದ ಮೋಸ ಮಾಡೋಣ, ಬಡವನನ್ನು ಜೊತೆಗೆ, ದಿಕ್ಕಿಲ್ಲದವನನ್ನು ಜೊತೆಗೆ ಕರೆದುಕೊಳ್ಳೋಣ, ಗೋಧಿಯ ನುಚ್ಚಿಸಿಯನ್ನು ಮಾರೋಣ ಎದುಕೊಂಡು ದಿಕ್ಕಿಲ್ಲದವರನ್ನು ತುಳಿದು ಬಿಡುವವರೇ, ದೇಶದ ದರಿದ್ರರನ್ನು ನಿರ್ಮಾಣ ಮಾಡುವುದನ್ನು ಕೇಳಿರಿ. ಯೆಹೋವನು ಯಾಕೋಬಿನ ಮನೆಯ ಮೇಲೆ ಹೀಗೆ ಆಣೆಯಿಟ್ಟಿದ್ದಾನೆ, ಖಂಡಿತವಾಗಿ ಅವರ ಕೃತ್ಯಗಳಲ್ಲಿ ಯಾವುದನ್ನು ಎಂದಿಗೂ ಮರೆಯಬೇಡ ಎಂದು ದೇವರಿಗೆ ಸ್ತೋತ್ರವಾಗಲಿ. Thank you.
ವಿನಂತಿ ನಮಗೆ ಕೊಡಲ್ಪಟ್ಟ ವೇದಪಾರಾಯಣ. ಅದು ಪತ್ರಿಕಾ ಭಾಗದಲ್ಲಿ ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನ 1ರಿಂದ 7ರವರೆಗೆ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನ 1ರಿಂದ 7ರವರೆಗೆ. ನನ್ನ ಸಹೋದರರೇ, ಪ್ರಭಾವವುಳ್ಳ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುವವರಾದ ನೀವು ಪಕ್ಷಪಾತಿಗಳಾಗಿರಬಾರದು. ಹೇಗೆಂದರೆ ಒಬ್ಬ ಮನುಷ್ಯನು ಚಿನ್ನದ ಉಂಗುರವನ್ನು ಶೋಭಾಯ ಮಾಡಬಾರದ ವಸ್ತ್ರಗಳನ್ನು ಹಾಕಿಕೊಂಡು ನಿಮ್ಮ ಸಭಾಮಂದಿರದೊಳಗೆ ಬರಲು ಮತ್ತು ಒಬ್ಬ ಬಡ ಮನುಷ್ಯನು ಹೀನವಾದ ಬಟ್ಟೆ ಹಾಕಿಕೊಂಡು ಬರಲು ನೀವು ಶೋಭಾಯ ಮಾಡಬಾರದ ವಸ್ತ್ರಗಳನ್ನು ಧರಿಸಿಕೊಂಡಿರುವವರನ್ನು ಮರ್ಯಾದೆಯಿಂದ ನೋಡಿ ಅವನಿಗೆ ನೀವು ಇಲ್ಲಿ ಈ ಸುಖಾಸನದ ಮೇಲೆ ಕೂತುಕೊಳ್ಳಿರಿ ಎಂದರು. ಆ ಬಡ ಮನುಷ್ಯನಿಗೆ ನೀನು ಅಲ್ಲಿ ನಿಂತುಕೋ, ಇಲ್ಲವೇ ನನ್ನ ಕಾಲ್ಮನೆಯ ಹತ್ತಿರ ನೆಲದ ಮೇಲೆ ಕೂತುಕೋ ಎಂದರು ಹೇಳಿದರು. ನೀವು ನಿಮ್ಮಲ್ಲಿ ಭೇದ ಮಾಡುವವರಾಗಿ ಅನ್ಯಾಯವಾದ ತೀರ್ಪನ್ನು ಮಾಡುವವರಾಗಿರಲ್ಲ. ನನ್ನ ಪ್ರಿಯ ಸಹೋದರರೇ, ಕೇಳಿರಿ. ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರ ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲರು. ನೀವಾದರೂ ಬಡವರನ್ನು ಅವಮಾನಪಡಿಸಿದ್ದೀರಿ. ನಿಮ್ಮನ್ನು ಬಾಧಿಸಿ ನ್ಯಾಯಸ್ಥಾನಕ್ಕೆ ಎಳೆದುಕೊಂಡು ಹೋಗುವವರು ಐಶ್ವರ್ಯವಂತರಲ್ಲರು. ನೀವು ಬರೆಸಿಕೊಳ್ಳುವ ಶ್ರೇಷ್ಠವಾದ ನಾಮವನ್ನು ದೂಷಿಸುವವರು ಅವರಲ್ಲರು ಎಂಬುದೇ ದೇವರ ಆಶೀರ್ವಾದ. ದೇವರಿಗೆ ಸ್ತೋತ್ರವಾಗಲಿ. ತಮಿಳಿನ ಕೀರ್ತನೆ ತೀರ್ಪಾದ ನಮಗೆ ಅದನ್ನು ತೀರ್ಪಾದ
ಮಂದಿ ಕೊಡಲ್ಪಟ್ಟ ವೇದ ಪಾರಾಯಣವು ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ರಿಂದ 31ರವರೆಗೆ. ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 19ರಿಂದ 31ರವರೆಗೆ. ಯೋಗ ಪುರುಷರು ಭಿಕ್ಷುಕರನ್ನು ಇವರ ದೃಷ್ಟಾಂತ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಇವನು ಸಕಲಾಗಿ ನಯವಾದ ನಾರು ಮಾಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವಗಳಲ್ಲಿ ಸುಖ ಸಂತೋಷದಿಂದನು. ಅವನ ಮನೆ ಬಾಗಿಲಲ್ಲಿ ರಾಜನೆಂಬ ಒಬ್ಬ ಭಿಕ್ಷಕರನ್ನು ಇದ್ದುಕೊಂಡಿದ್ದನು. ಇವನು ಮೈ ತುಂಬಾ ಪುಣ್ಯವನ್ನು ಐಶ್ವರ್ಯವಂತನ ಮೇಲಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳ ಸಹ ಬಂದು ಅವನ ಹುಣ್ಣುಗಳನ್ನು ನೆಟ್ಟುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಕರನ್ನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒದಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ದೇವರು ಆದವು. ಅವನು ಪಾತಾಳದಲ್ಲಿ ಯಾತನೆ ಪಡುತ್ತಾ ಇರುವಲ್ಲಿ 18 ದೂರದಿಂದಲೂ ಅಬ್ರಹಾಮನನ್ನು ಇವನ ಎದೆಗೆ ಒದಗಿಸಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆ ಅಬ್ರಹಾಮನೇ, ನನ್ನ ಮೇಲೆ ದಯವಿಡು, ಲಾಜರನನ್ನು ಕಳುಹಿಸು. ಅವನು ನನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ. ಈ ಊರಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಅಂದ, ನೀನು ಆಶ್ರಯಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ, ಹಾಗೆಯೇ ಲಾಜರನನ್ನು ಕಷ್ಟಗಳನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಇದರ ಎಲ್ಲಿ ಇವನಿಗೆ ಸಮಾಧಾನ ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನನಗೆ ನಿಮಗೂ ನಡುವೆ ದೊಡ್ಡದೊಂದು ದೊಂಗ ಸ್ಥಾಪಿಸಿದೆ. ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿದ್ದವರು ದೊಂಗರಾದರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾದರೂ ಆದರು. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಗೆ ಮನೆಗೆ ಕಳುಹಿಸಬೇಕೆಂದು ನಿನ್ನ ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತುಂಬಿದ್ದಾರೆ. ಅವರು ಸಹ ಯಾಕಂದರೆ ಸ್ಥಳಕ್ಕೆ ಬರದಂತೆ ಅವನು ತಾನು ಕಂದರನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದರು. ಆದರೆ ಅಬ್ರಹಾಮನು ಮೋಶೆಯನ್ನು, ಧರ್ಮಶಾಸ್ತ್ರಗಳು, ಪ್ರವಾದಿಗಳ ಗ್ರಂಥಗಳನ್ನು ಅವರಲ್ಲಿ ಅವೆ, ಅವುಗಳನ್ನು ಕೇಳಲಿ ಅಂದರು. ಅವನು, ತಂದೆಯ ಅಬ್ರಹಾಮನೇ, ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಬಂದರೆ ಅವರು ದೇವರ ಕಡೆಗೆ ತಿಳಿದುಕೊಳ್ಳುವರು ಅಂದರು. ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳಿದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರು, ಅವರು ಒಪ್ಪುವುದಿಲ್ಲ ಎಂದು ಹೇಳಿದರು ಎಂಬುದು ಸ್ತೋತ್ರವಾಗಲಿ. ಸಭೆಯ ಪ್ರಕರಣಗಳು ವಿಪಕ್ಷದ ಸಭೆಗಳು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಿದ್ದೇವೆ. ಈ ಆರಾಧನೆ ನಡೆಸಿಕೊಟ್ಟಿರುವಂತಹ ನಮ್ಮ ಸಭೆಯ ಸಹೋದರರಿಗೆ, ಸಭೆಯ ಸಭೆಯ ಪರವಾಗಿ ಕಳೆದ ಭಾನುವಾರದ ಕಾಣಿಕೆ 14,450 ರೂಪಾಯಿಗಳು, ಕಳೆದ ಶುಕ್ರವಾರದ ಕಾಣಿಕೆ 1,030 ರೂಪಾಯಿಗಳು, ಕಳೆದ ಮಹಿಳಾ ಕಾಣಿಕೆ 210 ರೂಪಾಯಿಗಳು, ಒಟ್ಟು 14,640 ರೂಪಾಯಿಗಳು. ಆರಾಧನೆಯ ತರುವಾಯ ನಡೆಯುವುದು
ವ್ಯವಸ್ಥೆಯು ಆರಾಧನೆ ಅಥವಾ ಯಾರೆಂದರೂ ಕೇಳಿಕೊಳ್ಳುತ್ತೇವೆ. ಪ್ರತಿ ಮಂಗಳವಾರ ಮಧ್ಯಾಹ್ನ ನಡೆಯುತ್ತದೆ. ಮಹಿಳೆಯರ ಸಂಸ್ಥೆಗೆ ಭಾವಿಸುವುದನ್ನು ಕೇಳಿಕೊಳ್ಳುತ್ತೇವೆ. ಮಧ್ಯಾಹ್ನ 2 ಗಂಟೆಗೆ ಸಮಸ್ಯೆ ನಡೆಯುತ್ತದೆ. ಮಕ್ಕಳಲ್ಲಿ ಭಾವಿಸುವುದನ್ನು ದಿನಾಂಕ 1/11/2020 ಸೋಮವಾರ ದೇವಾಲಯದಲ್ಲಿ ಗಮನಸ್ಥರಿಗಾಗಿ ಗೌರವ ಕಾರ್ಯಕ್ರಮ ಹಾಗೂ ದಿನಾಂಕ 5/11/2019 ಶುಕ್ರವಾರದಂದು ಶಾಂತಿ ದೇವಾಲಯದಲ್ಲಿ ಗಮನಸ್ಥರಿಗಾಗಿ ಕಾರ್ಯಕ್ರಮವನ್ನು ನಡೆಯುತ್ತಾರೆ. ಗಮನಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕೇಳಿಕೊಳ್ಳುತ್ತೇವೆ. ಕಳೆದ ವಾರದಲ್ಲಿ ಜನ್ಮದಿನ ಕಾಣಿಕೆ ಭಾಗಿಸುವಂತೆ ಕೇಳಿಕೊಳ್ಳುತ್ತೇವೆ. ಯುವಜನರೆಲ್ಲರೂ ಸೇರಿ ಯುವಜನರ ಕೂಟವು ನಡೆಸಿಕೊಳ್ಳುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಭಾಗಿಯಾಗುವಂತೆ ಕೇಳಿಕೊಳ್ಳುತ್ತೇವೆ. ನಮ್ಮ ಪ್ರಾಣಿಗಳನ್ನು ದೇವರಿಗೆ ಸಮರ್ಪಣೆ ಮಾಡುವ ಹಾಗೆ ಜ್ಞಾನ ಕೀರ್ತನೆಗಳಲ್ಲಿ 15ನೇ ಜ್ಞಾನ ಕೀರ್ತನೆ ಮಾಡೋಣ. 15ನೇ ಜ್ಞಾನ ಕೀರ್ತನೆ ಜೀವನ ಋಷಿಯಿಂದ ಯೇಸು ಸುನಾಮಗಳು
ಜ್ಯೋತಿ ದಶಮಾಂಶ ಕಾಣಿಕೆಯನ್ನು ಕಾಣಿಕೆಯನ್ನು ಕೊಡಲು ನೋಡಿ ಜ್ಞಾನವೇ ಹಾಗೂ ಹೆಸರದ ಎಲ್ಲ ಕಾಣಿಕೆಗಳನ್ನು ನಾವು ಪ್ರಾರ್ಥನೆಗಳನ್ನು ದೇವರಿಗೆ ಸಮರ್ಪಿಸಿ ಆರಂಭಿಸುವ ಎಲ್ಲ ಒಳ್ಳೆಯ ವರದಾನಗಳ ಕುಂದದ ಮೂಲಗಳಿಗೆ ಕಾರಣಾಗಿರುವುದು ನಮ್ಮ ಸ್ವರ್ಗೀಯ ದೇವರೇ. ನಾವು ಬರೀ ಭಾರತದಲ್ಲಿ ನೀವು ಕೊಟ್ಟಿರುವಂತಹ ಐಶ್ವರ್ಯದಲ್ಲಿ ಅಲ್ಪರೀತಿ ಪ್ರದರ್ಶಿಸಿದ್ದೇವೆ. ಇದನ್ನು ಸ್ವೀಕರಿಸು ಮಾನ್ಯ ಮಾಡಿ ಸರಿಯಾಗಿಗೋಸ್ಕರವಾಗಿ ಸದುಪಯೋಗಿಸಿಕೊಳ್ಳುವುದಕ್ಕೆ ಇನ್ನಷ್ಟು ಸಹಾಯವನ್ನು ಅನ್ವಯಿಸಿಕೊಂಡು ಸಂತೋಷವಾಗಿ ಕೊಡುವ ಮೇಲೆ ದೇವರ ಪ್ರೀತಿಯಿಂದ ನೀವು ಹೇಳಿದ್ದೀರಿ. ನಾನು ಪ್ರೀತಿ ಮತ್ತು ವಾತ್ಸಲ್ಯವನ್ನು
ನಿನ್ನ ಆಶೀರ್ವಾದವನ್ನು ನಾವು ಪಡೆಯುವುದಕ್ಕಾಗಿ ಇನ್ನಷ್ಟು ನಿನ್ನ ಸನ್ನಿಧಾನದಲ್ಲಿ ತಂದುಕೊಡಲು ಸಹಾಯ ಮಾಡಿ. ನಿನ್ನ ದಯೆಯನ್ನು ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಮೇಲೆ ಅನುಗ್ರಹಿಸಿಕೊಂಡು ನಿನ್ನ ಕೃಪಾಕರಗಳಿಂದ ಆಶೀರ್ವದಿಸುವುದಾಗಿ ಸಹ ಪ್ರಾರ್ಥಿಸ್ತೇವೆ. ಮಕ್ಕಳನ್ನು ಆಶೀರ್ವದಿಸು. ಮಕ್ಕಳು ಯೌವನಸ್ಥರು ಶಾಲಾ ಕಾಲೇಜಿನ ಅಧ್ಯಯನದಲ್ಲಿ, ಯೌವನಸ್ಥರ ಉದ್ಯೋಗದಲ್ಲಿ ಮತ್ತು ಎಲ್ಲ ವ್ಯವಹಾರದಲ್ಲಿ ವಿಷಯಗಳಾಗಿ ನಿನ್ನ ವಾಕ್ಯಕ್ಕೆ ನಿನ್ನ ಆಜ್ಞೆಗಳಿಗೆ ಧೈರ್ಯತೆಯಿಂದ ಶ್ರದ್ಧೆ ಭಯಭಕ್ತಿಯಿಂದ ನಡೆದುಕೊಂಡಾಗಿ ಹೆತ್ತವರಿಗೆ ಕೀರ್ತಿ ನಿನ್ನ ಮಹಿಮೆಯನ್ನು ತರುವಂತವರಾಗಿ ಸಹಾಯ ಮಾಡಿ. ನಿನ್ನ ಕೃಪೆಯು ನಿನ್ನ ದಯೆಯು ನಿರಂತರ ಅವರ ಸಂಗಡ ಎದ್ದುಕೊಂಡು ನೀನು ಕಾರ್ಯವನ್ನು ಘೋಷಿಸಿ ಸಾಗಿಸಲು ಸಂರಕ್ಷಿಸು. ವಿದ್ಯಾಭ್ಯಾಸ ಶಿಕ್ಷಣದ ಮೂಲಕವಾಗಿ, ಅಧ್ಯಯನದ ಮೂಲಕವಾಗಿ ಉತ್ತಮ ಶ್ರೇಣಿಯಲ್ಲಿ ಸಮಾಜದಲ್ಲಿ ಸ್ಥಾನಮಾನ ಪಡೆಯುವುದಕ್ಕೆ ನೀನು ಸಹಾಯ ಮಾಡಿ. ಉದ್ಯೋಗದ ನಿಮಿತ್ತವಾಗಿ, ಭವಿಷ್ಯದ ನಿಮಿತ್ತವಾಗಿ ನೀನು ಅವರನ್ನು ಆಶೀರ್ವದಿಸುವ. ಸಭೆಯ ಎಲ್ಲ ಪುರುಷರು ಮಹಿಳೆಯರು ನೀವು ಆಶೀರ್ವಾದ ಮಾಡು. ಅದರಲ್ಲಿರುವಂತಹ ಪೋಷಣೆಯನ್ನು ಅನುಗ್ರಹಿಸು. ಆರೋಗ್ಯ, ಸಮಾಧಾನ, ಶಕ್ತಿ, ಸಾಮರ್ಥ್ಯ, ಚೈತನ್ಯವನ್ನು ಎಲ್ಲ ತೊಂದರೆ ಸಮಸ್ಯೆಗಳಿಂದ ಕಷ್ಟ ಕಾರಣಗಳಿಂದ ತಪ್ಪಿಸಿ ಕಾಪಾಡು. ಯೋಜನೆಗಳೆಲ್ಲವೂ ಸಹ ನಿನ್ನ ಚಿತ್ತಾನುಸಾರವಾಗಿ ನಿನ್ನ ಇಚ್ಛೆಗನುಸಾರವಾಗಿ ನೀವು ರೂಪಿಸಿ ನೆರವೇರಿಸಿಕೊಳ್ಳುವುದಾಗಿ ಹೇಳುವುದಾಗಿದೆ. ಪ್ರತಿಯೊಬ್ಬರ ಉದ್ಯೋಗ, ಪ್ರತಿಯೊಬ್ಬರ ಬದುಕು, ವ್ಯವಹಾರದಲ್ಲಿ ನಿನ್ನ ನಡೆಸುವಿಕೆ, ನಿನ್ನ ಪೋಷಣೆ, ನಿನ್ನ ಪಾಲನೆಯನ್ನು ಉತ್ತಮವಾದ ರೀತಿಯಲ್ಲಿ ನಿರ್ವಹಣೆ ಮಾಡುವುದಕ್ಕೆ ಸಹಕಾರವನ್ನು ಒದಗಿಸುವುದಾಗಿ ಪ್ರಾರ್ಥಿಸ್ತೇವೆ. ವೃದ್ಧಾಪ್ಯದಲ್ಲಿರುವಂತಹ ಎಲ್ಲ ಹಿರಿಯರಿಗೆ ಆಶ್ರಯವಾಗಿ ಪ್ರಾರ್ಥಿಸ್ತೇವೆ. ಅಮುಖ್ಯ ಪ್ರಾಯದಲ್ಲಿ ಅವರಿಗೆ ಆಶ್ರಯವು, ಆಧಾರವು, ಬಲವು, ಶಕ್ತಿಯು, ಸಾಮರ್ಥ್ಯವಾಗಿದ್ದು ಮಾನಸಿಕ, ಶಾರೀರಿಕವಾದಂತಹ ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ದಯಪಾಲಿಸು. ಎಲ್ಲ ವಿಧವಾದಂತಹ ತೊಂದರೆ ಸಮಸ್ಯೆಗಳ ತಪ್ಪಿಸಿ ನೀನವರಿಗೆ ಆಧಾರವಾಶ್ರಯವಾಗಿರುವುದರಿಂದ ನಿನ್ನ ಕೃಪೆಯಿಂದ, ದಯೆ, ಕರುಣೆಯಿಂದ ಸಾಗಿ ಸಲಹಿ ಪೋಷಿಸಿ ನಡೆಸುವುದಾಗಿ ಪ್ರಾರ್ಥಿಸ್ತೇವೆ. ಅನಾರೋಗ್ಯ ಅಸೌಖ್ಯದಲ್ಲಿರುವವರಿಗೂ ಸುಖವಾಗಿ ಪ್ರಾರ್ಥಿಸ್ತೇವೆ. ಅನಾರೋಗ್ಯದಲ್ಲಿರುವವರಿಗೆ, ಅಸೌಖ್ಯದಲ್ಲಿರುವಂತಹ ಸ್ವಸ್ಥತೆಯಿಂದ ಚಿಕಿತ್ಸೆಯನ್ನು ಪಡೆದವರಿಗೆ ನಿನ್ನ ಸ್ವಸ್ಥ ಹಸ್ತವಿಟ್ಟು ಮಾನಸಿಕ, ಶಾರೀರಿಕ ಸ್ವಸ್ಥತೆಯನ್ನು, ಸೌಖ್ಯವನ್ನು ನೀವು ದಯಪಾಲಿಸು. ಕನವು, ಮಾನವು, ಮಹಿಮೆಯು ಅವರ ಸ್ವಸ್ಥತೆ ಮೂಲಕವಾಗಿ ಸಲ್ಲುವ ಹಾಗೆ ರಿಂದಿಗೆ ಕೃತಿಕ ಭಾವದಿಂದ ನಿನ್ನ ಸನ್ನಿಧಾನದಲ್ಲಿ ಕಾಣಿಕೆಗಳನ್ನು ಕಾಣಿಸಿಕೊಳ್ಳುವುದಕ್ಕೆ ನಿನ್ನ ಪ್ರೋತ್ಸಾಹವನ್ನು ಅನುಗ್ರಹಿಸುವ. ಅನಾರೋಗ್ಯದಿಂದ ಬಳಲುತ್ತಿರತಕ್ಕಂತಹ ದೇವ ಪ್ರಸಾದಗಳಿಗೋಸ್ಕರ ಪ್ರಾರ್ಥಿಸ್ತೇವೆ. ಅವರಿಗೆ ಅನುಗ್ರಹಿಸಬೇಕಾದಂತಹ ಆಶೀರ್ವಾದ ಮುಗಿತು. ಅವರ ಎಲ್ಲ ಚಿಕಿತ್ಸೆಯು ಫಲಕಾರಿಯಾಗುವಂತೆ ಸ್ವಸ್ಥತೆಯನ್ನು ಅನುಗ್ರಹಿಸಿಕೊಂಡು ಅವರನ್ನು ಕಾಪಾಡಿ, ಗುಣಪಡಿಸಿ, ಬಲಪಡಿಸಿ ನಡೆಸುವುದಾಗಿ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿರೀಕ್ಷೆಗೆ ಒಪ್ಪಿಸುತ್ತಾರೆ. ನೀನು ಸ್ವತಂತ್ರವನ್ನು ನೀಡುವುದಾಗಿ ಕ್ರಿಸ್ತೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ದಯಮಾಡಿ ಕುಳಿತುಕೊಳ್ಳಿ. ಜನ್ಮದಿವಸ, ವಿವಾಹ ವಾರ್ಷಿಕೋತ್ಸವವು ಮುಂದಲು ನಾವು ಹೇಳಿಕೊಡುತ್ತೇವೆ. ಅವರಿಗೆ ಶೋಭರುವ ಹಾಗೆ ನಾ ಹಾಡುವೆ, ನಾ ಮತ್ತು ಸಂಸಾರ ಕ್ಷೇಮ ಗೀತೆ ಮಾಡಿ.
ಜನ್ಮದಿವಸ ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಕಂಡು ಹೊಸ ದಿನ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಸ್ವಾಮಿ. ನಾಮಕ್ಕೆ ಸ್ತೋತ್ರವಾಗಲಿ. ಜನ್ಮದಿವಸ ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಕಂಡಂತ ನಿನ್ನ ಪ್ರಿಯರಾದಂತಹ ಸ್ಯಾಮ್ಯುಯಲ್ ಕುಮಾರ್, ಜೂಲಿ ಶಾಲಿನಿ, ಜರಿಷಾ ಸ್ನೇಹ, ಜೋಯಲ್ ಕ್ರಿಸ್ಟಫರ್, ರಾಬಿನ್ ಸಂಧ್ಯಾ, ಅರವಿಂದ್, ಮಾಥಡ್, ಮಣಿವಿಲಾಸ್, ಲೋಕೇಶ್ ಬಾಬು, ಜಾನ್ ರವಿ, ಶರೀಂದ್ರ, ಸುಪ್ರಿತಾ, ಮೆರ್ಲಿನ್ ಜಾಯ್, ಕಪಿಲ್ ದಾಸ್, ಅಭಿಷೇಕ್ ಹಾಗೂ ವಿವಾಹ ವಾರ್ಷಿಕೋತ್ಸವ ಕಂಡಂತ ಲೋಕೇಶ್ ಬಾಬು ಮತ್ತು ಲಿಜಿನಾ, ಸುಂದರರಾಜ್ ಮತ್ತು ಜ್ಯೋತಿ, ಸಂತೋಷ್, ಸಾಲ್ಮನ್ ಮತ್ತು ವಿಮಲ. ಎಲ್ಲ ನಿನ್ನ ಪ್ರಿಯರನ್ನು ಕಳೆದ ವರ್ಷಗಳ ನೀನು ಕಾಪಾಡಿದ್ವಿ, ಆಶೀರ್ವದಿಸಿದ್ವಿ. ನೀನು ಕೊಟ್ಟಂತ ಎಲ್ಲ ನಿನ್ನ ಕೃಪಾವಧಾನಗಳಿಗೋಸ್ಕರವಾಗಿ, ನಿನ್ನ ಶ್ರೇಷ್ಠ ತಾಂತ್ರಗಳಿಗೋಸ್ಕರವಾಗಿ ಮನದಾಳದ ಕೃತಜ್ಞತೆಗಳನ್ನು ಹೇಳುವರಾಗಿದೆ. ಈ ಹೊಸ ವರ್ಷ, ಹೊಸ ದಿವಸ ಅವರಿಗೆ ಅವರು ಶಾಂತದ ಮೂಲಕವಾಗಿ ಸಂತಸದ ಕ್ಷಣಗಳನ್ನು ಅನುಭವಿಸುವುದಕ್ಕೆ ಆಸ್ಪದವಾಗಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ನಿನ್ನ ಆಶೀರ್ವಾದಗಳಲ್ಲಿ ಕೊಂಚವೂ ಸಹ ಕಡಿಮೆ ಆಗದೆ ನಿನ್ನ ಪರಲೋಕದ ದ್ವಾರವನ್ನು ತೆರೆದು ನಿನ್ನೆಲ್ಲ ರೀತಿಯಾದಂತಹ ಆಶೀರ್ವಾದಗಳಿಂದ ಸುಖ ಮಾಡಿ ಅವರಿಗೆ ಅನುಗ್ರಹಿಸತಕ್ಕಂತಹ ಶ್ರೇಷ್ಠ ವರದಾನಗಳನ್ನು ಅನುಗ್ರಹಿಸುತ್ತಾರೆ. ಅವರ ವೈಯಕ್ತಿಕ ಜೀವಿತ, ಕೌಟುಂಬಿಕ ಬಾಳ್ವೆ, ಹೊತ್ತಂತ ಪ್ರತಿಯೊಂದು ಜವಾಬ್ದಾರಿ ಕರ್ತವ್ಯಗಳಲ್ಲಿ ನಿಷ್ಠೆ ಪ್ರಾಮಾಣಿಕದಿಂದ ನಿಮಗೆ ಭಯಭಕ್ತಿಗಳಾಗಿ ಅವರು ಅಂದುಕೊಳ್ಳುವಂತಹ ಪ್ರತಿಯೊಂದು ಸಂಗತಿಗಳು ನೆರವೇರುವುದಕ್ಕೂ, ನಿನ್ನ ಆಶೀರ್ವಾದಗಳನ್ನು ದಿನನಿತ್ಯವೂ ಅನುಭವಿಸುವುದಕ್ಕೂ, ನಿನ್ನ ಸಹವಾಸದಲ್ಲಿ ಇದ್ದುಕೊಂಡು ನಿನ್ನ ಕೃಪೆಯಿಂದ ಅವರನ್ನು ಮುನ್ನಡೆಸುವುದಾಗಿ ಪ್ರಾರ್ಥನೆ ಮಾಡುವಾಗಿದೆ. ಅವರ ಯೋಚನೆಗಳು, ಅವರ ಪ್ರಾರ್ಥನೆ ವಿಜ್ಞಾಪನೆಗಳು ಎಲ್ಲವೂ ನಿನ್ನ ಚಿತ್ತಕ್ಕೆ ಒಪ್ಪಿಸುತ್ತೇವೆ. ನಿನ್ನ ಇಚ್ಛೆಯನುಸಾರವಾಗಿ ಎಲ್ಲವೂ ನೆರವೇರಿಸು. ಅಗತ್ಯ ಸ್ಪಂದನೆಗೆ, ಅಗತ್ಯ ಕಾಲಕ್ಕೆ ತಕ್ಕಂತಹ ಸ್ಪಂದನೆಗೆ ಹೋಗುವ ಏರಿಯಾಗಿ ಅನುಗ್ರಹಿಸು. ಹೋಗಲಾಗಿ ಆರೋಗ್ಯವನ್ನು ದಯಪಾಲಿಸಿ ಅಂದುಕೊಳ್ಳುವಂತಹ ಪ್ರತಿಯೊಂದು ಸಂಗತಿಗಳು ನಿನ್ನ ಚಿತ್ತಾನುಸಾರವಾಗಿ ನಿನ್ನ ಮಹಿಮೆಗೋಸ್ಕರವಾಗಿ ಆಗಲಿಕ್ಕಾಗುವ ಹಾಗೆ ಸಹಾಯ ಮಾಡಿ ಬಲಪಡಿಸಿ ಮುನ್ನಡೆಸುತ್ತವೆ ಎಂಬುದಾಗಿ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಜನ್ಮದಿವಸದ ಕಾರಣಕ್ಕೆ ಸುಪ್ರಿತಾ, ಮೆರ್ಲಿನ್ ಜಾಯ್, ಜೂಲಿ ಶಾಲಿನಿ ಹಾಗೂ ಜೋಯಲ್ ಕ್ರಿಸ್ಟಫರ್. ವಾಕ್ಯದ ಸಂದೇಶಕ್ಕಾಗಿ ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ನಿನ್ನ ವಾಕ್ಯವು ನನಗೆ ಭೋಜನ ನೀಡುವ ರೀತಿಯಲ್ಲಿ ಮಾಡು. Yeah.
ವಿಷಯಗಳಲ್ಲಿ ತಲ್ಲೀನವಾಗುವುದನ್ನು ನಿನ್ನ ವಾಕ್ಯದ ಪುರಾಣದ ಮೂಲಕವಾಗಿ ನಾವು ತಿಳ್ಕೊಳ್ಳಲು, ಅನುಭವಿಸಲು, ಗ್ರಹಿಸಿಕೊಳ್ಳಲು ನಾವು ಬಂದಿದ್ದೇವೆ. ನಮಗೆ ಅಗತ್ಯವಿರುವಂತಹ ಪೋಷಣೆ ಪಾಲನೆಯನ್ನು ದಯಪಾಲಿಸು. ಎಲ್ಲ ಕೃಪಾವರಗಳಿಂದ ನಮ್ಮನ್ನು ತುಂಬಿಸಿ ನಡೆಸು. ಕೇಳಿದ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವ ಹಾಗೆ ನಿನ್ನ ಕೃಪೆಯಿಂದ ತುಂಬಿಸಿ ಆಶೀರ್ವದಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಎಲ್ಲರಿಗೂ ಮುಂಜಾನೆಯ ಶುಭವಂದನೆ. ಯೇಸು ಸ್ವಾಮಿಯ ಪವಿತ್ರ ನಾಮದಲ್ಲಿ ಸಮಾಧಾನ, ಶಾಂತಿ, ನೆಮ್ಮದಿ ನಿಮಗೆ ಇರುತ್ತದೆ. ಇದಕ್ಕೆ ಕೊಡಲ್ಪಟ್ಟಂತ ಶೀರ್ಷಿಕೆ ಕ್ರಿಶ್ಚಿಯನ್ ರೆಸ್ಪಾನ್ಸ್ ಟು ಪಾವರ್ಟಿ. ಬಡತನಕ್ಕೆ ಕ್ರೈಸ್ತ ಧರ್ಮದ ಪ್ರತಿಕ್ರಿಯೆ ಅಥವಾ ಅದರ ಪ್ರತಿಸ್ಪಂದನೆ ಏನು ಎಂಬ. ಬಡತನವನ್ನು ದೇವರು ಸೃಷ್ಟಿಸಿಲ್ಲ. ಯಾಕಂದರೆ ಆರಂಭದ ಸೃಷ್ಟಿಯ ಕಾಲದಲ್ಲಿ ನೀವು ಗಮನಿಸುವಾಗ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದಾಗ ಬಡತನವನ್ನು ದೇವರು ಸೃಷ್ಟಿಸಲಿಲ್ಲ. ಅದೇ ವೇಳೆ ಶ್ರೀಮಂತಿಕೆಯನ್ನು ಸಹ ದೇವರು ಸೃಷ್ಟಿಸಲಿಲ್ಲ. ದೇವರು ಸೃಷ್ಟಿ ಮಾಡಿದ್ದು ಪರಿಸರವನ್ನ, ಭೂಮಂಡಲವನ್ನ ಮತ್ತು ಮನುಷ್ಯರನ್ನು. ಆದರೆ ಈ ಶ್ರೀಮಂತಿಕೆ, ಬಡತನ ಎನ್ನುವಂತಹ ಭೇದ ಭಾವ ಅಥವಾ ಇಂತಹ ವರ್ಗಗಳು ಇದನ್ನು ಆರಂಭ ಮಾಡಿದ್ದು ಮನುಷ್ಯ ಮಾತ್ರದವರು ಮಾತ್ರ. ನನ್ನ ಪಕ್ಕದಲ್ಲಿ ಯಾರಾದ್ರೂ ಬಿಳಿಗಿರವ್ರನ್ನ ನಿಲ್ಲಿಸಿದ್ರೆ, ಆ ಹುಡುಗಿ ನನಗಿಂತ ಬೆಳ್ಳಿಗೆ, ತುಂಬಾ ಬೆಳ್ಳಿಗೆ, ಆ ಹುಡುಗಿನ ನನ್ನ ಪಕ್ಕ ನಿಲ್ಲಿಸಿದ್ರೆ ನನ್ನನ್ನು ನೀವು ಕಪ್ಪು ಅಂತ ಹೇಳಿದ್ರ, ಆ ಹುಡುಗಿನ ನೀವು ಬೆಳ್ಳಿಗಿದ್ದಾರೆ ಅಂತ ಹೇಳಿ. ಇದನ್ನ ಹೇಳಿದ ಯಾರು? ಮನುಷ್ಯನೇ. ಈಗ ನನ್ನನ್ನು ನೀವು ಹೇಗೆ ಹೇಳ್ತಿದ್ರೆ, ಅಯ್ಯೋ ತಲೆ ಕೂದು ಕಡಿಮೆ ಆಗಿದೆ, ಇನ್ನೇನು ಬಾಳ್ಡಿ ಆಗ್ತಾ ಇದ್ದಾರೆ, ಅವ್ರ ಮುಖ ಸ್ವಲ್ಪ, ಅವ್ರ ಚರ್ಮ ಕಪ್ಪುಗೆ ಅಥವಾ ಗೋಧಿ ಬಣ್ಣಕ್ಕಿದೆ ಅಂತ ನೀವು ಹೇಳ್ತೀರ. ಆ ಹುಡುಗಿ ನಿಲ್ಲಿಸಿದ್ರೆ ಕೂದಲು ಕರ್ಲಿ ಆಗಿದೆ, ಗುಂಗುರು ಕೂದಿದೆ, ಬೆಳ್ಳಗಿದ್ದಾಳೆ ಅಂತ ನೀವು ಹೇಳ್ತೀರ. ಹಾಗಾದ್ರೆ ಯೇಸು ಸ್ವಾಮಿ ಆಗಲಿ, ದೇವರಾಗಲಿ ಯಾರನ್ನು ಸಹ ಶ್ರೀಮಂತ, ಬಡವ, ಬಿಳಿಯ, ಕರಿಯ ಅಥವಾ ಆ ಭಾಷೆಯುಳ್ಳವರು, ಈ ಭಾಷೆಯುಳ್ಳವರು ಎಂಬುದಾಗಿ ಹೇಳಲಿಲ್ಲ. ಆದರೆ ಮನುಷ್ಯರಿದನ್ನು ಸೃಷ್ಟಿಸಿದ್ದು, ಮನುಷ್ಯರಿದನ್ನು ಉಂಟು ಮಾಡಿ. ಈ ಮಾನವನ ನಿರ್ಮಾಣ ಯಾವತ್ತೂ ಗೊಂದಲಕ್ಕೆ ಕಾರಣವಾಗುತ್ತದೆ. ಮನುಷ್ಯರ ತಿಳುವಳಿಕೆ, ಮನುಷ್ಯರ ಜ್ಞಾನ ಯಾವತ್ತೂ ಗೊಂದಲಮಯ ವಾತಾವರಣಕ್ಕೆ, ವ್ಯಾಜ್ಯಕ್ಕೆ ಕಾರಣವಾಗ್ತದೆ. ಆದರೆ ದೇವರ ನಿರ್ಣಯ, ದೇವರ ತೀರ್ಪು ಯಾವತ್ತೂ ನಿಷ್ಕಳಂಕವಾಗಿ, ಪಕ್ಷಪಾತವಿಲ್ಲದಂತ ರೀತಿಯಲ್ಲಿ ಬರ್ತದೆ. ಹಾಗೆಯೇ ಶ್ರೀಮಂತ, ಬಡವ ಎನ್ನುವಂಥದ್ದನ್ನು ಸಹ ಮನುಷ್ಯರಾದ ನಾವು ಉಂಟು ಮಾಡಿದರೆ ವಿನಃ ಅದು ದೇವರು ಸೃಷ್ಟಿಸಿದಂಥದ್ದು ಅಲ್ಲ. ಹಾಗಾಗಿ ದೇವರ ವಾಕ್ಯದ ಮೂಲಕವಾಗಿ ಇಂದು ನಾವು ತಿಳ್ಕೊಳ್ಳತಕ್ಕಂತಹ ಸಂಗತಿಗಳನ್ನು ಗಮನಿಸುವಾಗ ಆಮೋಸನ ಪ್ರವಾದನೆಯ ಗ್ರಂಥ 8ನೇ ಅಧ್ಯಾಯ ಓದಿ ಕೇಳಿದಂತಹ ವಾಕ್ಯ ಭಾಗದಲ್ಲಿ ಅಂದಿನ ಕಾಲದಲ್ಲಿ, ಅಂದ್ರೆ 7ನೇ ಶತಮಾನ, ಕ್ರಿಸ್ತಪೂರ್ವ 7ನೇ ಶತಮಾನ, ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ 700 ವರ್ಷಗಳ ಹಿಂದೆ, 600 ವರ್ಷಗಳ ಹಿಂದೆ ಅಂದಿನ ಕಾಲದ ಪ್ರವಾದಿಯಾದಂತಹ ಆಮೋಸನು ಬಹಳ ಕಠಿಣವಾಗಿ, ತೀಕ್ಷ್ಣವಾಗಿ ಖಂಡಿಸಿ ಹೇಳುವಂತಹ ಮಾತುಗಳನ್ನು ಈ ಅಧ್ಯಾಯಗಳಲ್ಲಿ, ಆಮೋಸನ ಪ್ರವಾದನ ಗ್ರಂಥದಲ್ಲಿ ಆತನು ಹೇಳುವನಾಗಿದ್ದಾನೆ. 2 ಅಧ್ಯಾಯಗಳನ್ನು ನೀವು ಹಿಂದಿರುಗಿಸುವುದಾದರೆ ಆಮೋಸನ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 24ನೇ ವಚನದಲ್ಲಿ ಆಮೋಸನ ಪ್ರವಾದನೆಯ ಸಾರುವಿಕೆ, ಆಮೋಸ ಗ್ರಂಥದ ಆ ಹೃದಯ ಭಾಗ ಇರುವಂಥದ್ದು ಇಲ್ಲಿ ತಿಳಿಸಿರುವಂತಹ ವಚನವಾಗಿದೆ. ಅದೇನೆಂದರೆ, ನ್ಯಾಯವು ಹೊಳೆಯ ಹಾಗೆ ಹರಿಯಲಿ, ಧರ್ಮವು ಮಹಾನದಿಯಂತೆ ಪ್ರವಹಿಸಲಿ ಎಂಬುದಾಗಿ ಹೇಳಿದೆ. ಹಾಗಾದ್ರೆ ಪ್ರವಾದಿಯಾದಂತಹ ಆಮೋಸನ ಸಂದೇಶ ತನ್ನ ಭಕ್ತ ಸಮುದಾಯಕ್ಕೆ ನ್ಯಾಯವನ್ನು ಹೊಳೆಯಾಗಿ ಹರಿಸಲಿ, ಧರ್ಮವು ಮಹಾನದಿಯಂತೆ ಪ್ರವಹಿಸಲಿ ಎಂಬುದಾಗಿ ಆತನು ಹೇಳ್ತಾರೆ. ಯಾಕಂದ್ರೆ ಇಸ್ರಾಯೇಲ್ ಜನರು, ಆದುಕೊಂಡಂತ ಇಸ್ರಾಯೇಲ್ ಜನಾಂಗ ಅನ್ಯಾಯದ ರೀತಿಯಲ್ಲಿ ಅವರು ಸಂಪಾದನೆ ಮಾಡ್ತಾರೆ. ಅನ್ಯಾಯವಾಗಿ ಅವರು ತಮ್ಮ ಜೀವಿತವನ್ನು
ಅನಿಸ್ತಾ ಇತ್ತು. ನ್ಯಾಯಯುತವಾಗಿ ಯೋಗ್ಯವಾದಂತಹ ರೀತಿಯಲ್ಲಿ ಅವರ ಸಂಪಾದನೆಗಳಾಗಲಿ ಯಾವುದೂ ಸಹ ಇರಲಿಲ್ಲ. ಹಾಗಾಗಿ ಆತನು ಬರೆಯುವಂತಹ ಮಾತುಗಳನ್ನು ಗಮನಿಸುವಾಗ 4ನೇ ವಚನ 8ನೇ ಅಧ್ಯಾಯ, ಎಷ್ಟು ಹೊತ್ತಿಗೆ ಅಮಾವಾಸ್ಯೆಯು ತೀರುವುದು. ಜನರು ಅಪೇಕ್ಷಿಸುತ್ತದೇನೆಂದ್ರೆ ಅಮಾವಾಸ್ಯೆಯು ಎಷ್ಟು ಹೊತ್ತು ತೀರುತ್ತದೆ ಅಂತ. ಯಾಕೆ? ಈಗಲೂ ಸಹ ಇದೆ, ಕೆಲವು ದಿನ ಕೆಲವು ವಾರದಲ್ಲಿ ಹಣ ಕೊಡುವಂತಹ ವ್ಯವಹರಿಸುವಂತಹ ಕಾರ್ಯಗಳು ಯಾರು ಮಾಡುವುದು. ಆದರೆ ಕ್ರೈಸ್ತ ಧರ್ಮ ಇದನ್ನು ಪಾಲಿಸಬಾರದು ಎಂಬುದಾಗಿ ವಾಕ್ಯಭಾಗ ನಮಗೆ ತಿಳಿಸುತ್ತದೆ. ಯಾಕಂದ್ರೆ ಅಮಾವಾಸ್ಯೆ ಎನ್ನುವಂಥದ್ದು ಅದು ನಮ್ಮ ಆಚರಣೆ ಅಲ್ಲ, ನಮ್ಮ ಗಮನದಲ್ಲಿ ನಮ್ಮ ಧರ್ಮದಲ್ಲಿ ಅದು ತರತಕ್ಕಂಥ ಆಚರಣೆ ಅಲ್ಲ. ಆದಾಗ್ಯೂ ಬೇರೊಂದು ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟವಾದರೂ ಅಮಾವಾಸ್ಯೆಯು ಯಾವಾಗ ತೀರುವಂಥದ್ದು ಎನ್ನುವಂತಹ ಆಲೋಚನೆ ನನ್ನಲ್ಲಾಗಲಿ ನಮ್ಮಲ್ಲಾಗಲಿ ನಮ್ಮ ಧರ್ಮದಲ್ಲಾಗಲಿ ಇರಬಾರದು. ಯಾಕಂದ್ರೆ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಅಥವಾ ದೇವರು ತನ್ನ ಮಗನಾದ ಯೇಸು ಸ್ವಾಮಿ ಮೂಲಕವಾಗಿ ತನ್ನ ದಿನವನ್ನು ಸೃಷ್ಟಿಸಿದಾಗ ಮೊದಲನೇ ದಿನ ಸೃಷ್ಟಿಸಿ ಏನಂತ ಹೇಳ್ತಾರೆ? ಕಡೆಯಲ್ಲಿ ಒಳ್ಳೆಯದೆಂಬುದಾಗಿ ಹೇಳ್ತಾರೆ. ಎರಡನೇದು, ಮೂರನೇದು, 4, 5, 6, 7. ಹಾಗಾದ್ರೆ ಎಲ್ಲ 7 ದಿನಗಳು ಒಳ್ಳೆಯದಾದ ಮೇಲೆ ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಎನ್ನುವಂಥ ದಿನ ಯಾವುದು? ಯಾವುದೂ ಇಲ್ಲ. ಹಾಗಾದ್ರೆ ದೇವರು ಎಲ್ಲವನ್ನೂ ಸಹ ಒಳ್ಳೆಯದು ಎಂಬುದಾಗಿ ಸೃಷ್ಟಿ ಮಾಡಿ ನಾವು ತಿನ್ನುವುದರಲ್ಲಿ ಒಳ್ಳೆಯದು ಯಾವುದೂ ಇಲ್ಲ, ಕೆಟ್ಟದ್ದು ಯಾವುದು ಎಂಬುದಾಗಿ ಭೇದ ಭಾವ ಮಾಡ್ತೇವೆ. ನಾವು ಜನರಲ್ಲಿ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂಬುದಾಗಿ ಭೇದ ಭಾವ ಮಾಡ್ತೇವೆ. ಮತ್ತು ದಿನಗಳಲ್ಲಿ, ವಾರಗಳಲ್ಲಿ, ಸಮಯಗಳಲ್ಲಿ ನಾವು ಒಳ್ಳೆಯದು ಕೆಟ್ಟದ್ದು ಎಂಬುದಾಗಿ ಹೇಳ್ತೇವೆ. ಆದರೆ ಒಳ್ಳೆಯದು ಕೆಟ್ಟದ್ದು ಎಂಬುದಾಗಿ ದೇವರು ಸೃಷ್ಟಿ ಮಾಡಲಿಲ್ಲ. ಬದಲಾಗಿ ಒಳ್ಳೆಯದು ಕೆಟ್ಟದ್ದು ಸೃಷ್ಟಿ ಮಾಡಿದ್ದು ಎಲ್ಲವೂ ಸಹ ದೇವರಲ್ಲ, ಮನುಷ್ಯನು. ಹಾಗಾದ್ರೆ ಮನುಷ್ಯನು ಆತನು ಕಾತುರದಿಂದ ಕಾಯುತ್ತಿರತಕ್ಕಂತಹ ವಿಷಯ ಅಮಾವಾಸ್ಯೆ ಯಾವಾಗ ತಿರುವುದು. ಯಾಕಂದ್ರೆ ಅಮಾವಾಸ್ಯ ದಿನದಲ್ಲಿ ವ್ಯವಹಾರ ನಡೆಯುವುದಿಲ್ಲ. ಅಮಾವಾಸ್ಯ ದಿನದಲ್ಲಿ ವ್ಯವಹಾರ ನಡೆಯೋದಕ್ಕೆ ಸಾಧ್ಯವಾದ ಕಾರಣ ಧಾನ್ಯವನ್ನು ಮಾರಬೇಕಲ್ಲ. ಅಮಾವಾಸ್ಯೆ ಬೇಗ ತೀರಿದ್ರೆ ನಾನು ಧಾನ್ಯವನ್ನು ಮಾರಬೇಕು. ಧಾನ್ಯವನ್ನು ಸಹ ಮಾರಿದರೂ ಆ ಧಾನ್ಯ ಶ್ರೇಷ್ಠವಾದಂತಹ ಮಾರಾಟಕ್ಕೆ ಇರತಕ್ಕಂಥ, ಕೊಂಡುಕೊಳ್ಳತಕ್ಕಂಥ, ಖರೀದಿ ಮಾಡತಕ್ಕಂಥ ಧಾನ್ಯವಲ್ಲ. ಅದು ಹುಡುಕಿನಿಂದ ಅಥವಾ ಯಾವುದು ಕೆಡುಕಿನಿಂದ ಅಥವಾ ಆ ಗಣನೆಗೆ ಬಾರದಂತಹ ಧಾನ್ಯವನ್ನು, ಕೊಳೆತು ಹೋಗಿರುವಂತಹ ಧಾನ್ಯವನ್ನು ಮಾರುವುದಕ್ಕೆ ಅವರು ಸಿದ್ಧರಾಗಿರುತ್ತಾರೆ. ಸಂಪತ್ತು ಇನ್ನೆಷ್ಟು ಹೊತ್ತು ಇರುವುದು. ಓದಿಯನ್ನು ಅಂಗಡಿ ಇಡಬೇಕಲ್ಲ. ಯಾಕಂದ್ರೆ ಭಾನುವಾರ ಯಾವಾಗ ಕಳೆಯುತ್ತದೆ? ಭಾನುವಾರ ಕಳೆದ್ರೆ ಸಾಕು ನಾವು ಕೆಲಸಕ್ಕೆ ಹೋಗಬೇಕಾಗುತ್ತದೆ. ಅನೇಕರು ಭಾನುವಾರದ ದಿನದಂದು ಅದು ವಿಶ್ರಾಂತಿ ದಿನವೆಂಬುದಾಗಿ ದೇವರು ಪರಿಗಣಿಸಿದರೆ ಅಂತಹ ದಿನದಲ್ಲಿಯೂ ಸಹ ನಮಗೆ ಏನಾದರೂ ಲಾಭ ಸಿಕ್ಕಿದರೆ, ವ್ಯವಹಾರದ ಮೂಲಕವಾಗಿ ಆದಾಯ ಸಿಕ್ಕಿದರೆ, ವ್ಯವಹಾರದ ಮೂಲಕವಾಗಿ, ಉದ್ಯೋಗದ ಮೂಲಕವಾಗಿ, ಕೆಲಸದ ಮೂಲಕವಾಗಿ ಅವರೇನ್ ಮಾಡ್ತಾರೆ? ಸಂಪಾದನೆ ಆದರೆ ಸಾಕು ಎಂಬುದಾಗಿ. ಪಾಶ್ಚಾತ್ಯ ದೇಶಗಳಲ್ಲಿ ಅಂದ್ರೆ ಹೊರ ದೇಶಗಳಲ್ಲಿ ಶನಿವಾರ ಭಾನುವಾರ ರಜೆ ದಿನ. ಶನಿವಾರ ಭಾನುವಾರ ರಜೆ ದಿನ. ಆದ್ರೆ ನಮ್ಮ ಭಾರತೀಯ ದೇಶದಲ್ಲಿ ಏನ್ ಮಾಡ್ತಾರೆ? ಭಾನುವಾರವೂ ಸಹ ಕೆಲಸ ಮಾಡ್ತಾರೆ. ವ್ಯಾಪಾರಸ್ಥರಿಗೆ ಭಾನುವಾರವೇ ಪ್ರಮುಖ ದಿನ. ಯಾಕಂದ್ರೆ ರಜೆ ಇರುವಂತ ದಿನ ಭಾನುವಾರ. ಹಾಗಾಗಿ ಭಾನುವಾರ ನಾವು ಅಂಗಡಿ ಇಟ್ಟರೆ ನಮಗೆ ವಾರದಲ್ಲಿ ತೆಗೆದುಕೊಳ್ಳುವುದಕ್ಕಿಂತ ಹೆಚ್ಚಿನ ಆದಾಯ ಸಂಪಾದನೆಯನ್ನು ನಾವು ಭಾನುವಾರದ ದಿನದಂದು ನಾವು ಪಡೆಯಬಹುದು ಎಂಬುದಾಗಿ. ಆದರೆ ದೇವರ ವಾಕ್ಯ ಹೇಳಿದ್ರೆ ಭಾನುವಾರದ ಆ ಸಬ್ಬತ್ ದಿನ ಅಥವಾ ಸಬ್ಬತ್ ದಿನ ಯಹೂದ್ಯರಿಗೆ ಶುಕ್ರವಾರ ಸಂಜೆ 6ರಿಂದ ಶನಿವಾರ ಸಂಜೆ 6ರ ತನಕ, ಕ್ರೈಸ್ತರಿಗೆ ಭಾನುವಾರ ವಿಶ್ರಾಂತಿ ದಿನ, ಯಹೂದ್ಯರಿಗೆ ಸಬ್ಬತ್ತು ವಿಶ್ರಾಂತಿ ದಿನ. ಹಾಗಾಗಿ ನಾವು ಅಮಾವಾಸ್ಯೆ ಆಗಲಿ, ಹುಣ್ಣಿಮೆ ಆಗಲಿ, ಅಥವಾ ರಾಹುಕಾಲ ಆಗಲಿ, ಸೇತುಕಾಲ ಆಗಲಿ, ಅಥವಾ ರಾಮಕಾಲ ಆಗಲಿ, ಯಾವ ಕಾಲವಾಗಲಿ ನಮಗೆ ಯಾವ ಕಾಲವೂ ಇಲ್ಲ, ಯಾವ ಸಮಯವೂ ಇಲ್ಲ, ಯಾವ ದುರ್ಗತಿಯೂ ಇಲ್ಲ, ಯಾವ ದುರ್ಘಟನೆಯೂ ಇಲ್ಲ. ನಮಗಿರುವಂತದ್ದು ಒಂದೇ ಕಾಲ, ದೇವರು ಸೃಷ್ಟಿಸಿದಂತ ಸೋಮವಾರ, ಮಂಗಳವಾರ, ಬುಧವಾರ, ಭಾನುವಾರದವರೆಗೂ ಯಾವ ಯಾವ ಸಮಯವಿದೆ, ಯಾವ ಯಾವ ದಿನಗಳಿದೆ, ಆಯಾ ದಿನಗಳಲ್ಲಿ ನಾವೇನ್ ಮಾಡಬೇಕು? ನಾವು ಅದನ್ನು ಮಾಡಲೇಬೇಕಾಗ್ತದೆ. ಕೆಲವರು ನಮ್ಮನ್ನು ಸಹ ಒಂದು ಪದ್ಧತಿ ಇದೆ. ಏನಂತ ಲೆಂತ್ ಸಮಯದಲ್ಲಿ, ಶ್ರಮಾಮರಣಗಳಲ್ಲಿ ಏನ್ ಮಾಡ್ತಾರೆ? ಕೆಲವು ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಮಗು ಹುಟ್ಟಿದ್ರೆ ಎಷ್ಟು ಕೊಡ್ತೀರಾ? ಮಗು ಹುಟ್ಟಿದ್ರೆ ಎಷ್ಟು ಕೊಡ್ತೀರಾ ಅವತ್ತು? ಅಥವಾ ನಿಮಗೆ 2 ವರ್ಷ 3 ವರ್ಷ ಲಾಭ ಸಿಗುತ್ತೆ ಆ ಟೈಮಲ್ಲಿ ಅಂತಂದ್ರೆ ನೀವು ಕೆಲಸಕ್ಕೆ ಹೋಗದೇ ಇರ್ತೀರಾ? ಅವತ್ತು ನಿಮಗೆ ಇಂಟರ್ವ್ಯೂನಲ್ಲಿ ಆಫರ್ ಲೆಟರ್ ಕೊಡ್ತಾರೆ ಎಂಬುದಾಗಿ ಹೇಳಿದ್ರೆ ಹೋಗದೇ ಇರ್ತೀರಾ? ನಮ್ಮ ಸ್ವಾರ್ಥಕ್ಕಾಗಿ ಈ ಕಾಲವನ್ನು, ಈ ಸಮಯವನ್ನು
ತೋರುವುದರಿಂದ ಅದು ದೇವರಿಗೆ ಅನ್ಯಾಯವಾಗಿ ತೋರುತ್ತದೆ. ದೇವರು ಅದನ್ನು ನ್ಯಾಯ ಎಂಬುದಾಗಿ ಪರಿಗಣಿಸುವುದಿಲ್ಲ. ಯಾಕಂದ್ರೆ ದೇವರನ್ನು ಅನ್ಯಾಯ ಎಂಬುದಾಗಿ ಪರಿಗಣಿಸ್ತಾನೆ. ಮನುಷ್ಯನ ದೃಷ್ಟಿಯಲ್ಲಿ ಅದು ಸರಿ ಇರಬಹುದು, ದೇವರ ದೃಷ್ಟಿಯಲ್ಲಿ ಅದು ಸರಿಯಲ್ಲ. ಹಾಗಾಗಿ ನಾವು ಯಾವಾಗಲೂ ನಮ್ಮ ಆಚರಣೆಗಳನ್ನು, ನಮ್ಮ ಪದ್ಧತಿಗಳನ್ನು ಆಚರಿಸುವಾಗ, ಅದನ್ನು ಕೈಕೊಂಡು ನೆರವೇರಿಸುವಾಗ ದೇವರಿಗೆ ಅದು ಮಹಿಮೆಯನ್ನು ತರುತ್ತದ, ದೇವರನ್ನು ಮೆಚ್ಚುವವನಾಗಿದ್ದಾನ, ದೇವರು ಆ ಕಾರ್ಯದ ಮೂಲಕವಾಗಿ ಮಹಿಮೆಯನ್ನು ಹೊಂದಿಕೊಳ್ಳುವುದಕ್ಕೆ ಯೋಗ್ಯನ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ ಅದಕ್ಕನುಸಾರವಾಗಿ ಮಾತ್ರ ನಾವು ಮಾಡಬೇಕು. ಹಾಗಾಗಿ 5ನೇ ವಚನ ಹೇಳಿದ್ರೆ, ಬಡವನನ್ನು ಬೆಳ್ಳಿಗೆ, ದಿಕ್ಕಿಲ್ಲದವನನ್ನು ಜೊತೆ ಕೆರಕ್ಕೆ ಕೊಂಡುಕೊಳ್ಳೋಣ, ಗೋಧಿಯ ನುಚ್ಚು ನುಸಿಯನ್ನು ಮಾರೋಣ ಎಂದು ದಿಕ್ಕಿಲ್ಲದವರನ್ನು ತುಳಿದು ಬಿಡುವ ಎಂಬುದಾಗಿ. ನೋಡಿ, ಈ ಪ್ರಪಂಚದಲ್ಲಿ ಬಡತನಕ್ಕೆ ಕಾರಣ ಮನುಷ್ಯರಲ್ಲದ ಹೊರತು ಯಾರು ಸಹ ಬಡತನಕ್ಕೆ ಕಾರಣವೂ ಇಲ್ಲವೇ ಇಲ್ಲ. ಯಾತಕ್ಕಾಗಿ ಬಡತನ ಬರಬಹುದು? ನಿಮ್ಮ ಆಲೋಚನೆಯಲ್ಲಿ ಉತ್ತರ ಹೇಳಿ. ಯಾತಕ್ಕಾಗಿ ಬಡತನ ಬರಬಹುದು? ಯಾಕೆ ಬಡತನ ಇದೆ? ಸರಿಯಾಗಿ ದುಡಿಮೆ ಮಾಡಿಲ್ಲ. ಕರೆಕ್ಟ್. ಸರಿಯಾಗಿ ದುಡಿಮೆ ಮಾಡಿಲ್ಲ. ಆಮೇಲೆ ಸೋಮಾರಿತನ, ಆಮೇಲೆ ದುಡಿಮೆಯ ಪ್ಲಾನಿಂಗ್, ಆಮೇಲೆ ಕರೆಕ್ಟ್, ಬೇರೆಯವರಿಗೆ ಸಿಗುವಂತ ಅವಕಾಶವನ್ನು ಅವರು ಪಡ್ಕೊಳ್ಳುವುದು, ಆಮೇಲೆ ದುಡ್ಡು ವೆಚ್ಚ, ಆಮೇಲೆ ಅತಿಯಾಗಿ ಹಣವನ್ನು ಬಳಸಿಕೊಳ್ಳುವುದು. ಸರಿ, ಆಮೇಲೆ ಹೊಟ್ಟೆ ಕಿಚ್ಚಿನಿಂದ ಬಡತನ ಬರ್ತಾ? ಯಾವ್ದಾದ್ರು ಹೊಟ್ಟೆ ಕಿಚ್ಚು ಮುಂದುವರಿದರೆ ಕಾರ್ಯರೂಪದಲ್ಲಿ ಅದು ಕಂಡಿಲ್ಲ, ಮಾನಸಿಕವಾಗಿದೆ. ನೀವು ಹೇಳಿದ್ರೆ ಸರಿ. ಯಾತಕ್ಕಾಗಿ ನಾವು ಬಡತನದಲ್ಲಿ ಇರಬಹುದು ಅಥವಾ ಬಡತನ ಇನ್ನೂ ಇದೆ ಎಂಬುದಾಗಿ ಗಮನಿಸುವಾಗ, ನಮ್ಮ ಮಧ್ಯದಲ್ಲಿ ಎಲ್ಲರಿಗೂ ಸಮಾನವಾದಂತಹ ಸಂಬಳ ಇದೆಯಾ? ಎಲ್ಲರಿಗೂ ಸಮಾನವಾದ ಸಂಬಳ ಇಲ್ಲ. ಈಗ ಸಂಬಳ ಯಾರಿಗೆ ಜಾಸ್ತಿ ನಮ್ಮ ಪ್ರಪಂಚದಲ್ಲಿ? ನೀವು ಗಮನ ಇಟ್ಟು ನೋಡಿ, ಯಾರಿಗೆ ಪ್ರಪಂಚದಲ್ಲಿ ಸಂಬಳ ಜಾಸ್ತಿ? ಐಟಿ ಅಲ್ಲ, ಡಾಕ್ಟರ್ಸ್ ಅಲ್ಲ. ಯಾರಿಗೆ ನೋಡ್ರಿ ಸಂಬಳ ಯಾರು ಜಾಸ್ತಿ? ನೀವು ಗಮನ ಇಡಿ, ಜನವರಿಯಿಂದ ಜೂನ್ ತನಕ ಎಷ್ಟು ಬೆವರು ಸುರಿಸ್ತೀರ? ಮುಂಜಾನೆ ಇನ್ನು ಮೊಬ್ಬಿರುವಾಗಲೇ ಎದ್ದು ನೀವು ಮಂಡಿಗೆ ಹೋಗ್ತೀರ, ರಾತ್ರಿ ಮಧ್ಯರಾತ್ರಿ ವಾಪಸ್ ಬರ್ತೀರ. ನಿಮ್ಗೆ ಎಷ್ಟು ಲಾಭ ಸಿಗ್ಬೋದು? ಕೋಟಿ ಲಾಭ ಸಿಗುತ್ತಾ? ಸಿಗಬಹುದು, ಹತ್ರ ಹೋಗ್ಬೋದು ನೀವು. ಆದ್ರೆ ಕೆಲವರಿಗೆ ಕುಳಿತಲ್ಲೇ ಸಿಗ್ತದೆ. ಓನರ್ಗೂ ಸಹ ಸಿಗುತ್ತೆ. ಮೋಸ, ಬಡ್ಡಿ ಅವೆಲ್ಲ ಇದೆ, ಅವ್ರಿಗೂ ಸಿಗುತ್ತೆ, ಇಲ್ಲ ಅಂತಲ್ಲ. ಇನ್ವೆಸ್ಟ್ಮೆಂಟ್ ಕೂಡ ಇದೆ. ನೀವು ಸ್ವಲ್ಪ ಆಲೋಚನೆ ಮಾಡಿ. ಈಗ ನಿಮ್ಮ ಪ್ರಕಾರ ಯಾರಿಗೆ ಜಾಸ್ತಿ ಸಿಗಬೇಕು? ಸಂಬಳ ಯಾರಿಗೆ ಜಾಸ್ತಿ ಸಿಗಬೇಕು ನಿಮ್ಮ ಪ್ರಕಾರ? ಕಷ್ಟಪಡುವವರಿಗೆ ಏನಂತ ಏನ್ ಹೇಳುದು? ಕಷ್ಟಪಟ್ಟು ಕೆಲಸ ಮಾಡೋದು, ಕೂಲಿ ಕಾರ್ಮಿಕರಿಗೆ, ಆಮೇಲೆ ರೈತರಿಗೆ, ಆಮೇಲೆ ಆದ್ರೆ ಯಾರು ಸಂಬಳ ಸಿಗ್ತಾ ಇದೆ? ಈಗ ನೋಡ್ರಿ, ಈಗ ಸೆಲೆಬ್ರಿಟಿಗಳೆಲ್ಲ ಎಷ್ಟು ದುಡಿತಾರೆ? ಕೋಟಿಗಟ್ಟಲೆ ದುಡಿತಾರೆ. ಅದೇ ನಿಮ್ಗೆ ಯಾರಾದ್ರೂ ಕೋಟಿ ಕೊಡಕ್ಕೆ ಯಾರಾದ್ರೂ ಮನಸ್ಸು ಬರುತ್ತಾ? ಮತ್ತೆ ನೀವ್ ಯಾಕೆ ಅವ್ರು ಸಪೋರ್ಟ್ ಮಾಡ್ತೀರಾ? ಎಲ್ಲ IPL ನೋಡ್ತಾರೆ. IPL ಎಷ್ಟು ಕೋಟಿ ಬಹುಮಾನ ಬರುತ್ತೆ? 20 ಕೋಟಿ, ನನಗೆ ಗೊತ್ತಿಲ್ಲ ಸರಿಯಾಗಿ. ಒಟ್ಟಲ್ಲಿ ಕೋಟಿ ಗಟ್ಟಲೆ ಬರುತ್ತೆ ಅಂತ ಗೊತ್ತು. ಒಂದು ಆಟಗಾರನನ್ನ ಖರೀದಿ ಮಾಡುವಾಗ ಎಷ್ಟು ಕೋಟಿ ಗಟ್ಟಲೆ ಕೊಡ್ತಾರೆ? 15 ಕೋಟಿವರೆಗೂ ಕೊಡ್ತಾರೆ, 20 ಕೋಟಿವರೆಗೂ ಕೊಡ್ತಾರೆ. ನಮ್ಮ ಪ್ರಪಂಚದಲ್ಲಿ ಬಡತನ ಯಾತಕ್ಕೆ ಅಂದ್ರೆ ನಾವು ಸರಿಸಮಾನವಾದಂತ ರೀತಿಯಲ್ಲಿ ಯಾರಿಗೂ ಹಂಚಿಕೊಡದ ಕಾರಣ.
ಆದಾಯವನ್ನು, ಹಣವನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೊಡದ ಕಾರಣ. ಈಗ ನಮ್ಮ ದೇಶದಲ್ಲಿ ಪ್ರತಿಮೆಗಳನ್ನು ಮಾಡ್ತಾರೆ. ಎಷ್ಟು ಸಾವಿರ ಕೋಟಿ ಆಗ್ತದೆ? ಎಷ್ಟು ಸಾವಿರ ಕೋಟಿ ಆಗ್ತದೆ? ನಾನೇ ನೇರವಾಗಿ ಹೇಳ್ತಾ ಇದ್ದೀನಿ, ಜೋರಾಗಿ ಹೇಳ್ತಾ ಇದ್ದೀನಿ. ನೀವು ಯಾಕೆ 3,000 ಕೋಟಿ, 3,000 ಕೋಟಿ, 300 ಕೋಟಿ ಅಲ್ಲ, 3,000 ಕೋಟಿಯ ವೆಚ್ಚದಲ್ಲಿ ಏನ್ ಮಾಡ್ತಾರೆ? ಪ್ರತಿಮೆಗಳನ್ನ ಮಾಡ್ತಾರೆ. ಅನೇಕರಿಗೆ ತಿನ್ನುವುದಕ್ಕೆ ಗತಿ ಇಲ್ಲ, ಒಂದೊಂದು ತಿನ್ನುವುದಕ್ಕೆ ಗತಿ ಇಲ್ಲ. ಯಾಕೆ ಕೊಡಬಾರ್ದು? ಹಾಗಾದ್ರೆ ಅಲ್ಲಿ ಯಾರು ಹೇಳ್ತಾರಲ್ಲ, ಅವರಿಗೆ ಸಿಕ್ಕಂತಹ ಆ ಅನ್ನವನ್ನು ನಾವು ತಿಂದು ತಿಂದಾಗ ಅದೇನಾಗ್ತದೆ? ಅಲ್ಲಿ ಮಾಡ್ತಾರೆ. ಇದು ಎಲ್ಲ ಪ್ರಪಂಚದಲ್ಲಿ, ಎಲ್ಲ ಧರ್ಮದಲ್ಲಿ, ಎಲ್ಲರಲ್ಲಿ ನಡೆಯುವಂತ ಕಾರ್ಯ. ಹಾಗಾದ್ರೆ ನಾನು ಶ್ರೀಮಂತನಾಗಲಿ ಬಡವನಾಗಲಿ, ನನಗೆ ಸಲ್ಲಗೊಳಿಸಿದಂತ ಅಥವಾ ನನಗೆ ಬೇಡವಾದಂಥದ್ದನ್ನು ನನಗೆ ಬೇಕೆಂಬುದಾಗಿ ನಾನು ಆಕ್ರಮಿಸಿಕೊಳ್ಳುವಾಗ ಅಥವಾ ನಾನು ಇಟ್ಟುಕೊಳ್ಳುವಾಗ ಏನಾಗ್ತದೆ? ಅದು ಈ ಬಡತನಕ್ಕೆ ಕಾರಣವಾಗ್ತದೆ. ಯೋಧರು ದೇಶ ಕಾಯ್ತಾರೆ, ಪ್ರಾಣ ಕೊಡ್ತಾರೆ. ಅವ್ರಿಗೆ ಎಷ್ಟು ಸಂಬಳ? 15,000, 20,000 ಅಥವಾ 30,000, 40,000. ಏರ್ಫೋರ್ಸ್ ನಲ್ಲಿ ಇರುವವರಿಗೆ 1 ಲಕ್ಷ, 1.5 ಲಕ್ಷ. ಆಮೇಲೆ ನೇವಿಯಲ್ಲಿರುವವರಿಗೆ 80,000, 70,000. ಆರ್ಮಿಯಲ್ಲಿರುವವರಿಗೆ 30,000, 40,000. ಅದ್ರ ಫೆಸಿಲಿಟೀಸ್ ಇರುತ್ತೆ, ಇಲ್ಲ ಅಂತಲ್ಲ. ಫೆಸಿಲಿಟೀಸ್ ಇಂಪಾರ್ಟೆಂಟ್. ಅವರಿಗೆ ಕೊಡತಕ್ಕಂತ ಗೌರವ, ಮರ್ಯಾದೆ, ಅವರಿಗೆ ಸೇರತಕ್ಕಂತಹ ಆದಾಯ ಸಂಪಾದನೆ ಸರಿಯಾದಲ್ಲಿದೆ. ರೈತರು ನಮಗೆ ಅನ್ನ ಹಾಕ್ತಾರೆ, ಅವ್ರಿಗೆ ಏನು ನಾವು ಕೊಡ್ತಾ ಇರೋ ಪ್ರತಿಫಲ ಏನು? ಆತ್ಮಹತ್ಯೆ, ಸಾವು, ಸಾಲದ ಹೊರೆ ಅವರ ಮೇಲೆ. ಆದ್ರೆ ನಮ್ಮನ್ನು ಮನರಂಜನೆ ಮಾಡಿ ಕುಣಿಯತಕ್ಕಂತ, ಹಾಡತಕ್ಕಂಥವರಿಗೆ ನಾವೇನ್ ಮಾಡ್ತೇವೆ? ಕೋಟಿ ಬದಲೇ ಹಣ ಕೊಡ್ತೇವೆ. ಹಾಗಾದ್ರೆ ಸಮಾಜ ಬದಲಾಗದಿದ್ದರೆ, ಸಮಾಜದಲ್ಲಿ ಬದಲಾವಣೆ ತರದಿದ್ದರೆ, ಸಮಾಜದಲ್ಲಿ ನಾವು ಪರಿವರ್ತನೆಯನ್ನು ತರದಿದ್ದರೆ, ಇಲ್ಲಿ ತಿಳಿಸಿರುವಂತೆ ಬಡವನನ್ನು ಬೆಳ್ಳಿಗೆ, ದಿಕ್ಕಿಲ್ಲದವನನ್ನು ಜೊತೆಗೆರಕ್ಕೆ ಕೊಂಡುಕೊಳ್ಳೋಣ, ಗೋಧಿಯ ನುಚ್ಚು ರುಚಿಯನ್ನು ಮಾನವ ಎಂದುಕೊಂಡು ದಿಕ್ಕಿಲ್ಲದವರನ್ನು ತುಳಿದು ಬಿಡುವವರೇ. ದಿಕ್ಕಿಲ್ಲದವರನ್ನು ನಾನು ತುಳಿತಾ ಇದ್ದೀನಿ, ನೀವು ತುಳಿತಾ ಇದ್ದೀರಾ, ಇಡೀ ಪ್ರಪಂಚ ಅವರನ್ನ ತುಳಿತಾ ಇದೆ. ಅದಕ್ಕೆ ಏನ್ ಹೇಳ್ತದೆ ವಾಕ್ಯ? ಏನ್ ಹೇಳ್ತದೆ? ಇರುವವನಿಗೆ ಇದ್ದದ್ದು ಕೂಡಿಸಿಕೊಡುವುದು, ಇಲ್ಲದವನಿಗೆ ಇದ್ದದನ್ನು ತೆಗೆದುಕೊಳ್ಳುವುದು. ಇಂದು ತಿನ್ನುವ ಸಾಮಗ್ರಿಗಳಲ್ಲಿ ಬೆಲೆ ಏರಿಕೆ, ಬಳಸುವಂತಹ ಸಾಮಗ್ರಿಗಳಲ್ಲಿ ಬೆಲೆ ಏರಿಕೆ. ಬಡವನೆಲ್ಲ ಹೋಗ್ತಾನೆ. ಇಲ್ಲಿ ಬಡವನಿಗೂ ಸಮಸ್ಯೆ ಇಲ್ಲ, ಶ್ರೀಮಂತನಿಗೂ ಸಮಸ್ಯೆ ಇಲ್ಲ. ಯಾಕಂದ್ರೆ ಶ್ರೀಮಂತ ಅವನಿಗೆ ಇದೆ, ಕೊಂಡ್ಕೊಳ್ತಾನೆ. ಬಡವ ನಾನು ಮೊದಲಿನ ಬಡತನದಲ್ಲಿದ್ದೆ ಎಂಬುದಾಗಿ. ಮಧ್ಯಮ ವರ್ಗದಲ್ಲಿರುವಂತ ನಾನು ನೀವು ಕಷ್ಟಪಡೋದು. ಯಾಕಂದ್ರೆ ನಾವು 70-80 ರೂಪಾಯಿಗೆ, ನಾವು 60-70 ರೂಪಾಯಿಗೆ ನಾವು ಯೋಚನೆ ಮಾಡುವವರು ದಿಢೀರಂತ ಪೆಟ್ರೋಲ್ ಬೆಲೆ 100 ಆದ್ರೆ ಅಥವಾ 100ಕ್ಕಿಂತ ದಾಟಿದ್ರೆ ಶ್ರಮ ನನಗೂ ನಿಮಗೆ. ಮಧ್ಯಮ ವರ್ಗದವರಿಗೆ ಬಹಳ ಸಮಸ್ಯೆ, ಬಡತನ ಇನ್ನೂ ಬಡತನ ಆಗ್ತದೆ. ಆದ್ರೆ ವಾಕ್ಯವು ಹೇಳ್ತದೆ, ನಾವು ನಮ್ಮ ಜೀವಿತದಲ್ಲಿ ಇಂತಹ ಪರಿಸ್ಥಿತಿಯನ್ನು ನಾವು ತಂದಿದ್ದೇವೆ. ಅಂದಿನ ಕಾಲದಲ್ಲಿಯೂ ಸಹ ಗೋಧಿಯನ್ನು ಮಾರುವಂತಹ, ನುಚ್ಚು ರುಚಿಯನ್ನು ಮಾರುವಂತಹ ಪ್ರತಿಯೊಬ್ಬರು ಸಹ ಅನ್ಯಾಯವಾಗಿ ಸಂಪಾದನೆ ಮಾಡ್ತಾ ಇದ್ರು. ಗೋಧಿಯು ಸಹ ಶ್ರೇಷ್ಠವಾದಂತಹ ಗೋಧಿ ಅಲ್ಲ, ಕೊಳತು ಅದು ಹಲವು ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ಯಾವುದಕ್ಕೂ ಪ್ರಯೋಜನ ಬಾರದಂತಹ ಗೋಧಿಯನ್ನು ಮಾರುತ್ತಾ ಇದ್ದಂತವರಾಗಿದ್ದರು. ಬಡವನನ್ನು ಬೆಳ್ಳಿಗೆ ಕೊಂಡುಕೊಳ್ಳುತ್ತಾ ಇದ್ರು. ಆ ಬಡವನಿಗೆ ಸರಿಯಾದ ಕೊಡತಕ್ಕಂಥ ಕೂಲಿಯನ್ನು ಕೊಡತಿರಲಿಲ್ಲ. ಆದರೆ ನಿರ್ವಾಹಿ ಹೇಳಿದ್ರೆ ಯಾಜಕ ಕಾಂಡದಲ್ಲಿ ಅವನಿಗೆ ಕೊಡತಕ್ಕಂಥ ಕೂಲಿಯನ್ನು ಅವನಿಗೆ ಅಂದೇ ಕೊಡು ಎಂಬುದಾಗಿ ಹೇಳ್ತದೆ. ಆದ್ರೆ ಇಲ್ಲಿ ಜೀತಕ್ಕೆ, ಗುಲಾಮತನಕ್ಕೆ, ದಿಕ್ಕಿಲ್ಲದವರನ್ನು, ಬಡವರನ್ನು ಸೇರಿಸಿಕೊಳ್ಳತಕ್ಕಂಥ ಕಾರ್ಯವನ್ನು ಯಾರು ಮಾಡ್ತಾ ಇದ್ರು? ಅಂದಿನ ಕಾಲದ ಅರಸರು, ಅಂದಿನ ಕಾಲದ ಧಾರ್ಮಿಕ ನಾಯಕರು ಮಾಡ್ತಾ ಇದ್ರು ಎಂಬುದಾಗಿ ಆಮೋಸನು ಬಹಳ ಕಠಿಣವಾಗಿ ಹೇಳ್ತಾರೆ. ಇಂದು ಸಹ ಅಂತಹ ಪರಿಸ್ಥಿತಿ ನಮ್ಮಲ್ಲಿಯೂ ಇರುವುದರಿಂದ, ಅಂತಹ ಪರಿಸ್ಥಿತಿಗಳನ್ನು ನಾವು ಜೀವಿಸುತ್ತಿರುವುದರಿಂದ ನಮಗೆ ಇನ್ನು ಬಡತನ ಹೆಚ್ಚಾಗಿ ಇದೆ, ಬಡತನದಲ್ಲಿ ನಾವು ಇನ್ನು ಬಿದ್ದಿದ್ದೇವೆ ಎಂಬುದಾಗಿ ವಾಕ್ಯವಾಗ ಹೇಳ್ತಾರೆ. ಯಾಕೋಬನ ಪತ್ರಿಕೆಯಲ್ಲಿ ನೋಡುವಾಗ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ ಮೊದಲ 7 ವಚನವನ್ನು ಗಮನಿಸುವಾಗ, ಮೊದಲ 7 ವಚನದಲ್ಲಿ ಯಾಕೋಬನು ಹೇಳ್ತಾನೆ, ಅಂದಿನ ಕಾಲದಲ್ಲಿ ಯಾಕೋಬನ ಪತ್ರ ಬರೆಯಲ್ಪಟ್ಟಂತಹ ಸಂದರ್ಭದಲ್ಲಿ ಸಭೆಯ ಆರಾಧನೆಯನ್ನು ನಡೆಸುತ್ತಿದ್ದಂತಹ ಸ್ಥಳ ಅದು ಅಲ್ಲಿದ್ದಂತಹ ಒಂದು ಮೈದಾನವಿತ್ತು ಅಥವಾ ಒಂದು ಮನೆಯನ್ನು, ದೊಡ್ಡ ವಿಶಾಲವಾದಂತಹ ಕೊಠಡಿಯನ್ನು ಅವರು ಖರೀದಿ ಮಾಡಿ ಆರಾಧನೆಗೆಂದು ಅವರು ಸೇರಿದ್ದಾಗಿದ್ದರು. ಅಂತಹ ಸಂದರ್ಭದಲ್ಲಿ ಆ ವೇಳೆಯಲ್ಲಿ ಆರಾಧನೆಗೆಂದು ಸೇರಿ ಬರತಕ್ಕಂತಹ ಜನರು ಶ್ರೀಮಂತರು ಇದ್ರು, ಬಡವರು ಇದ್ರು. ಆದ್ರೆ ಅವರಿಗೆ ಕೊಡತಕ್ಕಂತಹ ಸ್ಥಾನಮಾನವನ್ನು ಗಮನಿಸುವಾಗ ಯಾವ ಸ್ಥಾನಮಾನವನ್ನು ಕೊಡ್ತಾ ಇದ್ರು? 7ನೇ ವಚನದಲ್ಲಿ, 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 7
ಶ್ರೀಮಂತನಾಗಿ ಶೋಭಾಯಮಾನವಾದ ವಸ್ತ್ರಗಳನ್ನು ಹಾಕಿಕೊಂಡು ಚಿನ್ನ ಉಂಗುರಗಳನ್ನು ಧರಿಸಿಕೊಂಡು ಬರುವಂತವರಿಗೆ ಆರಾಧನೆಯಲ್ಲಿ ಮುಂಭಾಗದಲ್ಲಿ ಸ್ಥಾನಮಾನವನ್ನು ಕೊಡ್ತಾ ಇದ್ದಾರೆ. ಆದರೆ ಅನೇಕರು ಬಡತನದ ರೇಖೆಯಲ್ಲಿ ಜೀವಿಸ್ತಾ ಇರತಕ್ಕಂತಹ ವ್ಯಕ್ತಿಗಳಿತ್ತು. ಆದರೆ ಇಂದು ಅಂತಹ ಪರಿಸ್ಥಿತಿ ನಮ್ಮ ಸಭೆಯಲ್ಲಿ ನಮ್ಮ ಜೀವನದಲ್ಲಿ ಇರಕೂಡುದು ಎಂಬುದಾಗಿ ವಾಕ್ಯಭಾಗ ನಮಗೆ ತಿಳಿಸುತ್ತದೆ. ಯಾಕಂದ್ರೆ ವಾಕ್ಯಭಾಗ ಹೇಳ್ತದೆ 3ನೇ ವಚನ, ನೀವು ಶೋಭಾಯಮಾನವಾದ ವಸ್ತ್ರಗಳನ್ನು ಧರಿಸಿಕೊಂಡಿರುವವರನ್ನು ಮರ್ಯಾದೆಯಿಂದ ನೋಡಿ ಅವರಿಗೆ ನೀವು ಇಲ್ಲಿ ಸುಖಾಸನದ ಮೇಲೆ ಕೂತುಕೊಳ್ಳಿ ಎಂತಲೂ, ಆ ಬಡ ಮನುಷ್ಯರಿಗೆ ನೀನು ಅಲ್ಲಿ ನಿಂತುಕೋ, ಇಲ್ಲವೇ ನನ್ನ ಕಾಲ್ಮಣೆಯ ಹತ್ತಿರದ ನೆಲದ ಮೇಲೆ ಕೂತುಕೋ ಎಂತಲೂ ಹೇಳಿದರೆ ನೀವು ನಿಮ್ಮಲ್ಲಿ ಭೇದ ಮಾಡುವವರಾಗಿ ಅನ್ಯಾಯವಾದ ತೀರ್ಪನ್ನು ಮಾಡುವವರಾಗಿರಲ್ಲ ಎಂಬುದಾಗಿ. ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ ಎಂಬುದಾಗಿ. ಹಾಗಾದ್ರೆ ನಾವು ಶ್ರೀಮಂತರು ಬಡವರು ಎಂಬುದಾಗಿ ದೇವರು ತನ್ನ ಸೃಷ್ಟಿಯಲ್ಲಿ ಮಾಡಲಿಲ್ಲ, ಬದಲಾಗಿ ಮನುಷ್ಯರು ಇದನ್ನು ಮಾಡುವರಾಗಿದ್ದಾರೆ. ಯಾರಾದರೂ ನಮ್ಮ ಆಲಯದ ನಮ್ಮ ಶುಭ ಕಾರ್ಯಗಳ ವೇಳೆಯಲ್ಲಿ ಯಾರಾದರೂ ಶೋಭಾಯಮಾನವಾದಂತಹ ವಸ್ತ್ರಗಳನ್ನು ಧರಿಸಿಕೊಂಡು ಬಂದರೆ ಅವರಿಗೆ ಮುಂದೆಗಡೆ ಕರೆದು ಅವರಿಗೆ ಮೊದಲ ಸ್ಥಾನದಲ್ಲಿ ಕೂರಿಸ್ತೇವೆ. ಆದರೆ ಬಡತನದಲ್ಲಿ ಭಿಕ್ಷುಕರನ್ನು ನಾವು ಮುಂದೆ ಕೂರಿಸುವ, ಆಲಯಗಳಿಗೂ ಸೇರಿಸುವುದಿಲ್ಲ, ಮನೆಯೊಳಗೂ ಸೇರಿಸುವುದಿಲ್ಲ. ಆದರೆ ಇಂತಹ ಭೇದ ಭಾವ ಮಾಡುವುದರಿಂದ ನಾವು ಬಡವರನ್ನು ಹೀರಿಸಿ ಅವರಿಗೆ ಅವಮರ್ಯಾದೆಯನ್ನು ಅಪಕೀರ್ತಿಯನ್ನು ಗುರಿ ಮಾಡುವಂತಾಗಿರುತ್ತೇವೆ. ಆದರೆ ಬಡವರಿಗೆ ನಾವು ಸಾಲ ಕೊಟ್ಟರೆ ಅದನ್ನು ಯಾರಿಗೆ ಕೊಟ್ಟಂತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ, ದೇವರಿಗೆ ಕೊಟ್ಟಂತೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ದೇವರ ಕಾರ್ಯವನ್ನು, ದೇವರ ಯೋಚನೆಯನ್ನು, ದೇವರ ವಾಕ್ಯವನ್ನು ಅನುಸರಿಸಬೇಕೇ ವಿನಃ ಮನುಷ್ಯರ ಆಚಾರ ವಿಚಾರಗಳನ್ನು ನಾವು ಯಾವತ್ತೂ ಅನುಸರಿಸುವುದಕ್ಕೆ ಹೋಗಬಾರದು. ಯಾಕೋಬನು ಬಹಳ ತೀಕ್ಷ್ಣವಾಗಿ ಹೇಳ್ತಾನೆ, ಅಗಲ ಪಕ್ಷಕ್ಕೆ ಭೇದ ಭಾವಗಳು ನಮ್ಮಲ್ಲಿ ಇರಬಾರದು, ಬದಲಾಗಿ ಎಲ್ಲರಿಗೂ ಸರಿಸಮಾನವಾದಂತಹ ಮರ್ಯಾದೆ, ಗೌರವ ಮತ್ತು ವರ್ತನೆ ಸ್ವಭಾವಗಳಿಂದ ನಾವು ಪ್ರೀತಿಸಬೇಕು ಎಂಬುದಾಗಿ ಹೇಳ್ತಾನೆ. ಯಾಕಂದ್ರೆ 8ನೇ ವಚನದಲ್ಲಿ ಹೇಳ್ತದೆ, ನಿನ್ನ ನೆರೆಯವರನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀನು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು. ಹಾಗಾದ್ರೆ ನನ್ನ ನೆರೆಯವನೆಂಬುದಾಗಿ ಹೇಳಿದರೆ ಆತನು ಬೇರೊಂದು ಧರ್ಮಕ್ಕೆ ಸೇರಿದರೂ ಸರಿಯೇ, ನಮ್ಮ ಧರ್ಮಕ್ಕೂ ಸೇರಿದರೂ ಸರಿಯೇ, ಆತನು ಉಳ್ಳವನಾಗಲಿ ಉಳ್ಳದವನಿರಲಿ ಅಥವಾ ಬಡವನಿರಲಿ ಬಲ್ಲಿದನಿರಲಿ, ಶ್ರೀಮಂತನಲ್ಲಿರಲಿ ಅಥವಾ ಶ್ರೀಮಂತನಾಗದೇ ಇರಲಿ, ಎಲ್ಲರನ್ನು ನಾವು ಸರಿಸಮಾನತೆಯಿಂದ ಸರಿಸಮಾನವಾದಂತಹ ಮಾನ ಗೌರವಗಳಿಂದ ನಾವು ಕಾಣತಕ್ಕದ್ದು, ಸಮಾನತೆಯನ್ನು ನಾವು ತೋರಿಸತಕ್ಕದ್ದು ಎಂಬುದಾಗಿ ವಾಕ್ಯಭಾಗ ಹೇಳ್ತದೆ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಎಲ್ಲರೂ ಸಮಾನರು ಎಂಬುದಾಗಿ ಪರಿಗಣಿಸಬೇಕು. ಯಾಕಂದ್ರೆ ನ್ಯಾಯ ತೀರ್ಪಿನ ದಿನದಲ್ಲಿ ಯಾರಿಗೂ ಸಹ ಭೇದ ಭಾವವನ್ನು ಮಾಡದೆ ಯೇಸು ಸ್ವಾಮಿ ನೀತಿವಂತರನ್ನು ಒಂದು ಕಡೆಯಲ್ಲಿ, ಒಳ್ಳೆಯವರನ್ನು ಒಂದು ಕಡೆಯಲ್ಲಿ, ನ್ಯಾಯವಂತವರನ್ನು ಒಂದು ಕಡೆ ನಿಲ್ಲಿಸ್ತಾನೆ, ಅನೀತಿವಂತರನ್ನು, ಅನ್ಯಾಯಗಾರರನ್ನು, ಅಕ್ರಮಗಾರರನ್ನು, ಅಸತ್ಯವುಳ್ಳವರನ್ನು ಒಂದು ಕಡೆ ನಿಲ್ಲಿಸ್ತಾನೆ. ದೇವರಿಗೆ ಕಾಣುವಂಥದ್ದು ಎರಡೇ, ಒಬ್ಬನು ಒಳ್ಳೆಯವನು, ಮತ್ತೊಬ್ಬನು ಕೆಟ್ಟವನು. ಇಲ್ಲಿ ಶ್ರೀಮಂತ ಬಡವ, ಸ್ಥಾನಮಾನದಲ್ಲಿ, ಅಧಿಕಾರದಲ್ಲಿ, ಸ್ಥಿತಿಗತಿಗಳಲ್ಲಿ ಉನ್ನತನು ಉನ್ನತವಲ್ಲದವನು ಎಂಬಂತಹ ಭೇದ ಭಾವಗಳು ಮನುಷ್ಯರು ಮಾಡಿಕೊಂಡಿರುತ್ತಾರೆ ವಿನಃ ಮನುಷ್ಯರಲ್ಲದವರು ಯಾವ ಸಹ ಇದನ್ನು ಅಪೇಕ್ಷಿಸಬಾರದು ಎಂಬುದಾಗಿ ವಾಕ್ಯಭಾಗ ನಮಗೆ ತಿಳಿಸುತ್ತದೆ. ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಉಳ್ಳವರನ್ನು ಸರಿಯೇ ಅಥವಾ ಇಲ್ಲದವರನ್ನು ಸರಿಯೇ ಸರಿಸಮಾನವಾದ ರೀತಿಯಲ್ಲಿ ಪರಿಗಣಿಸತಕ್ಕದ್ದು ಎಂಬುದಾಗಿ, ಅಂತವರನ್ನು ಸರಿಸಮಾನತೆಯ ಮೂಲಕವಾಗಿ ಸಮಾನತೆಯ ಎಲ್ಲ ಶ್ರೇಣಿಯಲ್ಲಿ ಅವರನ್ನು ಕಾಣಬೇಕು, ಅವರನ್ನು ಪರಿಗಣಿಸಬೇಕು ಎಂಬುದಾಗಿ ವಾಕ್ಯಭಾಗ ನಮಗೆ ತಿಳಿಸುತ್ತದೆ. ಯಾವಾಗ ನಾವು ಭೇದ ಭಾವಗಳನ್ನು ಮಾಡ್ತೇವೆ, ಯಾವಾಗ ನಾವು ವರ್ಣಭೇದ, ಭಾಷೆ ಭೇದ ಅಥವಾ ವರ್ಗಗಳ ಭೇದ ಅಥವಾ ಅಧಿಕಾರದ ಮೂಲಕವಾಗಿ ಭೇದ ಭಾವಗಳನ್ನು, ಸ್ಥಿತಿಗತಿಗಳಿಂದ, ಸ್ಥಾನಮಾನಗಳಿಂದ ನಾವು ಭೇದ ಭಾವಗಳನ್ನು ಮಾಡ್ತೇವೆ ಅಥವಾ ಉಳ್ಳವರು ಇಲ್ಲದವರು ಎಂಬುದಾಗಿ ಭೇದ ಭಾವ ಮಾಡ್ತೇವೆ, ಆಗ ನಾವು ದೇವರ ವಾಕ್ಯವನ್ನು, ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯುವವರಾಗಿ ಇರುತ್ತೇವೆ. ಗಲಾತ್ಯರ ಪತ್ರಿಕೆ 3ನೇ ಅಧ್ಯಾಯ 28ನೇ ವರ್ಷದಲ್ಲಿ ಹೇಳ್ತದೆ. ಗಲಾತ್ಯ 3:28ರಲ್ಲಿ ಹೇಳುವಂತಹ ಮಾತು, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಯಾವ ಭೇದವೂ ಆಳು ಒಡೆಯ, ಹೆಣ್ಣು ಗಂಡು, ಯಹೂದ್ಯ ಗ್ರೀಕ ಎಂಬ ಭೇದವಿಲ್ಲ. ದೇವರು ಹೇಳುವಂಥದ್ದು ಭೇದವಿಲ್ಲ ಎಂಬುದಾಗಿ. ಆದರೆ
ಮನುಷ್ಯರು ಹೇಳುವಂಥದ್ದು ಭೇದ ಭಾವವನ್ನು ಮಾಡ್ತಾರೆ. ಪಾಶ್ಚಾತ್ಯ ದೇಶಗಳಲ್ಲಿ ಹೋದರೆ ಇಲ್ಲಿ ಧರ್ಮಗಳಲ್ಲಿ ಭೇದಗಳಿರುವುದಿಲ್ಲ. ನಮ್ಮಲ್ಲಿರುವಂತಹ ಧರ್ಮಗಳ ರೀತಿಯಲ್ಲಿ ಯಾರು ಉತ್ತಮರು ಯಾರು ಅತ್ಯುತ್ತಮರು ಎನ್ನುವಂತ ಭೇದ ಭಾವಗಳಿರೋದಿಲ್ಲ. ಅಪ್ಪರ್ ಕ್ಯಾಸ್ಟ್ ಅಂಡ್ ಲೋಯರ್ ಕ್ಯಾಸ್ಟ್ ಎಂಬುದಾಗಿ ಹೇಳ್ತಾರೆ. ಅಪ್ಪರ್ ಕ್ಯಾಸ್ಟ್ ಎನ್ನುವಂಥದ್ದು ಪಾಶ್ಚಾತ್ಯ ದೇಶದಲ್ಲಿ ಎಲ್ಲ ಅಧಿಕಾರದಲ್ಲಿ, ಸ್ಥಾನಮಾನದಲ್ಲಿ, ಸ್ಥಿತಿಗತಿಗಳಲ್ಲಿ, ಹಣದಲ್ಲಿ ಯಾರು ಉಳ್ಳವರೋ ಅವರು ಅಪ್ಪರ್ ಕ್ಯಾಸ್ಟ್ ಎಂಬುದಾಗಿ ಅವರನ್ನು ಪರಿಗಣಿಸ್ತಾರೆ. ಲೋಯರ್ ಕ್ಯಾಸ್ಟ್ ಎನ್ನುವಂಥದ್ದು ಯಾರು ಆರ್ಥಿಕವಾಗಿ ಕ್ಷೀಣವಾಗಿದ್ದಾರೆ, ಯಾರು ಸ್ಥಿತಿಗತಿಗಳಲ್ಲಿ, ಸ್ಥಾನಮಾನದಲ್ಲಿ ಕೆಳಮಟ್ಟದಲ್ಲಿದ್ದಾರೆ ಅವರನ್ನು ಲೋಯರ್ ಕ್ಯಾಸ್ಟ್ ಎಂಬುದಾಗಿ ಪಾಶ್ಚಾತ್ಯ ದೇಶಗಳಲ್ಲಿ ಪರಿಗಣಿಸ್ತಾರೆ. ಆದರೆ ಅಂತಹ ಅಪ್ಪರ್ ಕ್ಯಾಸ್ಟ್ ಲೋಯರ್ ಕ್ಯಾಸ್ಟ್ ಕೂಡ ದೇವರ ಸನ್ನಿಧಾನದಲ್ಲಿ ಯಾರು ಸಹ ಇಲ್ಲ. ಸಭೆಗಳಲ್ಲಿಯೂ ಇಲ್ಲ, ಸಮಾಜದಲ್ಲಿಯೂ ಇಲ್ಲ. ಆದರೆ ಸಭೆಗಳಲ್ಲಿ, ಸಮಾಜದಲ್ಲಿ 1960ರ 70ರ ದಶಕದಲ್ಲಿ ಆ ಆರಂಭದ ಕಾಲಘಟ್ಟದಲ್ಲಿ ಕೇರಳದ ಕೆಲವೊಂದು ಸಭೆಗಳಲ್ಲಿ ಹೇಗಿತ್ತು ಎಂಬುದಾಗಿ ನಾವು ಆಚರಣೆ ತಂದಂತಹ ಸಂದರ್ಭ ಹೇಗಿತ್ತೆಂದರೆ, ಕರ್ತನ ರಾತ್ರಿ ಭೋಜನ ಸಂಸ್ಕಾರಕ್ಕೆ ಯಾರು ಬ್ರಾಹ್ಮಣ ವರ್ಗದಿಂದ ಅಥವಾ ಉನ್ನತ ಶ್ರೇಣಿಯಿಂದ ಮತಾಂತರ ಅಥವಾ ಕ್ರೈಸ್ತ ಧರ್ಮವನ್ನು ಸ್ವೀಕರಿಸುತ್ತಾರೋ ಅಂತವರಿಗೆ ಮಾತ್ರ ಇತ್ತು. ಯಾರು ಕೆಳವರ್ಗದಿಂದ, ಕೆಳಮಟ್ಟದಿಂದ ಆರ್ಥಿಕವಾಗಿ ಆಗಲಿ ಅಥವಾ ಧಾರ್ಮಿಕವಾಗಿ ಆಗಲಿ ಕೆಳಮಟ್ಟದಲ್ಲಿದ್ದಾರೋ ಅವರಿಗೆ ಕರ್ತನ ಭೋಜನ ಸಂಸ್ಕಾರ ಕೊಡುತ್ತಿರಲಿಲ್ಲ. ಇದು 50 ವರ್ಷಗಳ ಹಿಂದೆ ನಡೆದಂತಹ ಘಟನೆ. ಇಂದು ಸಹ ಕೆಲವು ಪ್ರದೇಶಗಳಲ್ಲಿ ಇಂತಹ ಕಾರ್ಯಗಳು, ಇಂತಹ ಎಲ್ಲ ರೀತಿಯಾದಂತಹ ಸಂಗತಿಗಳು ನಡೆಯುತ್ತವೆ. ಆದರೆ ಇಂತಹ ಧಾರ್ಮಿಕ ಆಚರಣೆಯನ್ನು, ಇಂತಹ ಸಂಸ್ಕಾರವನ್ನು ಯಾವತ್ತೂ ಸಹ ಯೇಸು ಸ್ವಾಮಿಯಾಗಲಿ ದೇವರಾಗಲಿ ಸೃಷ್ಟಿಸಲೂ ಇಲ್ಲ. ಅಂತಹ ಆಚರಣೆಯನ್ನು ದೇವರು ತರಲೂ ಇಲ್ಲ. ಇದೆಲ್ಲವನ್ನು ಮಾಡುವಂಥದ್ದು ಮನುಷ್ಯರಾದ ನಾವು ಮಾತ್ರ. ಮನುಷ್ಯ ಆಚರಣೆ ಪಕ್ಷಪಾತಕ್ಕೆ, ಭೇದ ಭಾವಕ್ಕೆ ಆಗಿರುತ್ತದೆ. ಆದರೆ ದೇವರ ಆಚರಣೆ ಯಾವಾಗಲೂ ಸಹ ದೇವರು ಬಡವರ ಪರ, ಬಲ್ಲಿದರ ಪರ, ನಿಷ್ಪಕ್ಷವಾಗಿ ಅವರಿಗೆ ಕರುಣೆಯನ್ನು, ನ್ಯಾಯವನ್ನು ತೋರಿಸುವಂತವನಾಗಿದ್ದು ಅಂತವರ ಕಡೆಗೆ ಬಡತನದಲ್ಲಿ, ಕ್ಷೀಣವಾಗಿ ಅಥವಾ ದುರ್ಗತಿಗೆ ಅಥವಾ ಎಲ್ಲಾ ರೀತಿಯಾದಂತಹ ಕೆಳಮಟ್ಟದಲ್ಲಿರುವಂತವರಿಗೆ ದೇವರು ಯಾವಾಗಲೂ ಅವರ ಪರವಾಗಿರುತ್ತಾನೆ. ಅವರಿಗೆ ನಾವು ಮಾಡತಕ್ಕಂತಹ ಕಾರ್ಯಗಳು, ಅವರಿಗೆ ಮಾಡತಕ್ಕಂಥ ನಮ್ಮ ಸಹಾಯ ಹಸ್ತ, ಅವರಿಗೆ ನಾವು ಚಾಚುವಂತಹ ಎಲ್ಲ ರೀತಿಯಾದಂತಹ ಕಾರ್ಯಗಳು, ನಾವು ಮಾಡತಕ್ಕಂಥ ಪ್ರತಿಯೊಂದು ಸಂಗತಿಗಳು ಅದು ದೇವರಿಗೆ ಮಾಡಿದ ಹಾಗಾಗ್ತದೆ. ಅದನ್ನು ದೇವರು ನಮಗೆ ಹಿಂತಿರುಗಿ ಪ್ರತಿಫಲವಾಗಿ ಕೊಡುವಂತವನಾಗಿರ್ತಾನೆ. ಇನ್ನು ಸುವಾರ್ಥ ಭಾಗವನ್ನು ಗಮನಿಸುವಾಗ ಭೋಗ ಪುರುಷ ಮತ್ತು ಬಡ ಲಾಜರನ ವಿಷಯದಲ್ಲಿ ಬರುವಾಗ ಇಲ್ಲಿ ಒಂದು ಕಥೆ ನಮಗೆ ಯೇಸು ಸ್ವಾಮಿ ನಡೆದಂತಹ ರೀತಿಯಲ್ಲಿ ತಿಳಿಸುವಾತನಾಗಿದ್ದಾನೆ. ಇಲ್ಲಿರುವಂತಹ ಸಂಗತಿ ಏನಂದ್ರೆ, ಐಶ್ವರ್ಯವಂತನು ಎಲ್ಲಿಗೆ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ. ಬಡ ಲಾಜರ ಎಲ್ಲಿಗೆ ಹೋಗ್ತಾನೆ? ಹಾಗಂದ ಪಕ್ಷಕ್ಕೆ ನೀವು ಶ್ರೀಮಂತರೆಲ್ಲ ನರಕಕ್ಕೆ ಹೋಗ್ತಾರೆ ಎಂಬುದಾಗಿ ತಿಳ್ಕೊಳ್ಬೇಡ್ರಿ. ಬಡವರೆಲ್ಲರೂ ಸಹ ಸ್ವರ್ಗಕ್ಕೆ ಹೋಗ್ತಾರೆ ಎಂಬುದಾಗಿ ತಿಳ್ಕೊಳ್ಬೇಡ್ರಿ. ಬಡವನು, ಶ್ರೀಮಂತನು ಯಾರು ಸಹ ಆ ಶ್ರೇಣಿಯಲ್ಲಿರುವವರು ಸ್ವರ್ಗಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ ಇಲ್ಲ. ಯಾರು ತಂದೆಯ ಚಿತ್ತದಂತೆ ನಡೆಯುತ್ತಾರೋ ಅವರು ಮಾತ್ರ. ಅವರು ಬಡವನೇ ಇರಬಹುದು, ಶ್ರೀಮಂತನೇ ಇರಬಹುದು. ಯಾರು ಯೋಗ್ಯವಾಗಿ ಸಂಪಾದನೆ ಮಾಡಿ ನ್ಯಾಯಯುತವಾಗಿ ಸಂಪಾದನೆಯಲ್ಲಿ ತೊಡಗಿಸಿಕೊಂಡು ಕೊಡತಕ್ಕಂಥ ತೆರಿಗೆಗಳನ್ನು ಸರ್ಕಾರಕ್ಕೂ ಕೊಟ್ಟು, ಕೊಡತಕ್ಕಂಥ ಕಾರಣಗಳನ್ನು ದೇವರಿಗೂ ಕೊಟ್ಟು, ಯೋಗ್ಯವಾದಂತಹ ರೀತಿಯಲ್ಲಿ, ನ್ಯಾಯಯುತವಾದಂತಹ ರೀತಿಯಲ್ಲಿ, ಸರಿಯಾದಂತಹ ರೀತಿಯಲ್ಲಿ ಸಂಪಾದನೆ ಮಾಡಿದ್ದು ದೇವರ ವಾಕ್ಯದ ಪ್ರಕಾರ ಜೀವಿಸಿ, ದೇವರ ವಾಕ್ಯವನ್ನು ಕೈಗೊಂಡು ದೇವರಲ್ಲಿ ನೆಲೆಗೊಂಡಿದ್ದು ದೇವರ ಚಿತ್ತವನ್ನು ನೆರವೇರಿಸ್ತಾನೋ ಅಂಥವರು ಶ್ರೀಮಂತರೇ ಆಗಲಿ ಬಡವರೇ ಆಗಲಿ ದೇವರ ರಾಜ್ಯಕ್ಕೆ, ಸ್ವರ್ಗಕ್ಕೆ ಅವರು ಸೇರ್ತಾರೆ. ಆದರೆ ಇಲ್ಲಿ ಯಾಕೆ ಈ ರೀತಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಗಮನಿಸುವಾಗ, ಅಲ್ಲಿ ಭೋಗ ಪುರುಷ ತನ್ನ ಕಣ್ಣೆದುರಿಗೆ ಬಡವಂತನಾದಂತಹ ಲಾಜರ್ ಇದ್ದರೂ ಸಹ ಅವನನ್ನೇನ್ ಮಾಡ್ತಾನೆ? ಅವನನ್ನ ತಿರಸ್ಕರಿಸ್ತಾನೆ. ಅವನಿಗೆ ನೆರವಾಗುವುದಿಲ್ಲ, ಅವರಿಗೆ ಸಹಾಯವಾಗುವುದಿಲ್ಲ. ಆತನು ಇದ್ದಂತಹ ವೈಭವದಲ್ಲಿ ಸ್ವಲ್ಪ ಆತನು ಏನ್ ಮಾಡಬೇಕಾಗಿತ್ತು? ಆ ಬಡವನಾದ ಲಾಜರನಿಗೆ ಕೊಡಬೇಕಾಗಿತ್ತು. ಎಂಜಲು ತಿನ್ನತಕ್ಕಷ್ಟು ಗತಿ ಯಾರಿಗೂ ಸಹ ಈ ಪ್ರಪಂಚದಲ್ಲಿ ಇರಬಾರದು. ಪತಿ ಪತ್ನಿಯರ ಮಕ್ಕಳ ಎಂಜಲು ತಿನ್ನುವಂಥದ್ದು ಅದು ಬಾಂಧವ್ಯ. ಆದರೆ ನನ್ನ ಎಂಜಲನ್ನು ಬೇರೊಬ್ಬ ಜನ ಅಥವಾ ಬೇರೊಬ್ಬ ವ್ಯಕ್ತಿ ತಿನ್ನತಕ್ಕವನಾಗಿದ್ದಾನೆ ಅಂದ್ರೆ ಅವನ ಬಡತನ, ಅವನ ಹೀನೈಸುವಿಕೆ, ಅವನಿಗೆ ಸಲ್ಲುವಂತ ಅವಮಾನವನ್ನು ಈ ಪ್ರಪಂಚದಲ್ಲಿರುವಂತಹ ಮನುಷ್ಯರು ತಂದಿದ್ದಾರೆ ಎಂಬುದಾಗಿ ವಾಕ್ಯವಾಗಿ ಹೇಳ್ತದೆ. ಆದರೆ ಇದ್ದಂತ ಐಶ್ವರ್ಯದಲ್ಲಿ ಅವರಿಗೆ ಒಂದು ಉದ್ಯೋಗ ಕೊಡಿಸಬಹುದಿತ್ತು,
ಸಂಪಾದನೆ ಮಾಡಿ ನೀನು ತಿನ್ನು ಎಂಬುದಾಗಿ ಹೇಳಬಹುದಾಗಿತ್ತು. ಆದರೆ ಆ ಭೋಗ ಪುರುಷ ಏನ್ ಮಾಡಿದ, ತನ್ನ ಸುಖಕ್ಕೋಸ್ಕರವಾಗಿ ಆ ಬಡತನದಲ್ಲಿದ್ದಂತಹ ಬಡವರನ್ನು ಉಪಯೋಗ ಮಾಡಿಕೊಂಡ. ಅದು ದೇವರಿಗೆ ಇಷ್ಟವಿರಲಿಲ್ಲ, ಅದು ದೇವರ ಚಿತ್ತಕ್ಕೆ ವಿರುದ್ಧವಾಗಿತ್ತು, ಅದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿತ್ತು. ಹಾಗಾಗಿ ದೇವರೇನ್ ಮಾಡ್ತಾನೆ, ಲಾಜರನನ್ನು ಸ್ವರ್ಗಕ್ಕೆ ಕರೆಸಿಕೊಳ್ತಾನೆ, ಭೋಗ ಪುರುಷನನ್ನು ನರಕಕ್ಕೆ ತಳ್ತಾನೆ. ಹಾಗಾಗಿ ವಾಕ್ಯಭಾಗವು ಸಹ ಹೇಳ್ತದೆ, ಆಮೋಸನ ಪ್ರವಾದನ ಗ್ರಂಥದಲ್ಲಿ 8ನೇ ಅಧ್ಯಾಯ, ಆಮೋಸನ ಪ್ರವಾದನ ಗ್ರಂಥ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಿಮ್ಮ ಕೃತ್ಯಗಳು ನನಗೆ ತಿಳಿದಿರುವ ಕಾರಣ ನಾವು ಅಂಥವರನ್ನು ಸುಮ್ಮನೆ ಬಿಡುವುದಿಲ್ಲ ಎಂಬುದಾಗಿ ಹೇಳ್ತಾನೆ. ನಾವು ಯಾವಾಗ ಬಡವರನ್ನು ಹಿನೈಸಿ ಬಡವರಿಗೆ ಸಲ್ಲತಕ್ಕದ್ದನ್ನು ನಾವು ಸಲ್ಲಗೊಳಿಸದೆ ಬಿಡುತ್ತೇವೆಯೋ ಅಂತಹ ಸಂದರ್ಭದಲ್ಲಿ ನಮ್ಮ ಕೃತ್ಯಕ್ಕೆ ಅನುಸಾರವಾಗಿ ನಮಗೆ ಪ್ರತಿಫಲವು ಉಂಟೆಂಬುದನ್ನು ನಾವು ಮರೆತು ಬಿಡಬಾರದು. 7ನೇ ವಚನದಲ್ಲಿ ಹೇಳ್ತದೆ, ಖಂಡಿತವಾಗಿ ಅವರ ಕೃತ್ಯಗಳಲ್ಲಿ ಯಾವುದನ್ನು ಎಂದಿಗೂ ಮರೆತು ಬಿಡನು ಎಂಬುದಾಗಿ ದೇವರು ಹೇಳ್ತಾನೆ. ಅವರ ಕೃತ್ಯಗಳನ್ನು ನಾನು ನೆನಪಿನಲ್ಲಿಟ್ಟುಕೊಂಡು ಅವರಿಗೆ ತಕ್ಕ ಶಿಕ್ಷೆಯನ್ನು ನಾನು ಕೊಡುತ್ತೇನೆ ಎಂಬುದಾಗಿ. ಆ ಶಿಕ್ಷೆ ಇಲ್ಲಿ ಕೊಡಲ್ಪಟ್ಟಂತಹ ಭೋಗ ಪುರುಷನಿಗೆ ಇದ್ದಂತಹ ಕಾರ್ಯ. ಶ್ರೀಮಂತರು ಅನ್ಯಾಯ ಮಾಡಿದರೆ ಅವರಿಗೂ ಸಹ ಶಿಕ್ಷೆ, ಬಡವರಾಗಿಯೂ ಅನ್ಯಾಯ ಮಾಡಿದರೆ ಅವರಿಗೂ ಶಿಕ್ಷೆ. ಬಡವನಾಗಿ ಅಥವಾ ಬಲ್ಲಿದನಾಗಿ ಅಥವಾ ಹೀನ ಸ್ಥಿತಿಯಲ್ಲಿ ಇದ್ದುಕೊಂಡು ಅನ್ಯಾಯಯುತವಾಗಿ ಯಾರು ಸಂಪಾದನೆ ಮಾಡ್ತಾರೋ ಅವರಿಗೂ ಶಿಕ್ಷೆ ಇದೆ. ಬಡವನನ್ನು ಕಂಡು ಕನಿಕರಿಸದೆ ಅಂತವನ್ನು ಬಿಟ್ಟು ಬಿಟ್ಟರೂ ಸಹ ಅವರಿಗೆ ಶಿಕ್ಷೆ ಇದೆ. ನೀವು ದಾರಿಯಲ್ಲಿ ನೀವು ಪ್ರಯಾಣ ಮಾಡುವಾಗ ನಿಮ್ಮ ಅಕ್ಕಪಕ್ಕದಲ್ಲಿರುವಾಗ ನಿಮಗೆ ಅನೇಕ ಭಿಕ್ಷುಕರು ಸಿಗ್ತಾರೆ. ಅನೇಕರು ಭಿಕ್ಷುಕರು ಸಿಕ್ಕಿದರೆ ನೀವು ಅವರಿಗೆ ಊಟ ಕೊಡಿಸ್ತೀನಿ ಎಂಬುದಾಗಿ ಹೇಳ್ರೆ ಅವ್ರು ಊಟ ಇಸ್ಕೋತಾರ? ಇಸ್ಕೊಳ್ಳಲ್ಲ. ನೀವು ಊಟ ಕೊಡ್ತೀರಿ, ಊಟ ಕೊಡಿಸಲ್ಲ, ಊಟ ಕೊಡಿಸ್ಬೇಡಿ ಅಂತ ಹೇಳ್ತಾರೆ. ಅವ್ರಿಗೆ ಏನ್ ಬೇಕು? ಕಾಸೇ ಬೇಕು. ಅವ್ರ ಮಕ್ಕಳು ಇರ್ತಾರೆ, ಅವ್ರ ಮಕ್ಕಳ ನೀವು ಸ್ಕೂಲ್ಗೆ ಕರ್ಕೊಂಡು ಹೋಗಿ ಸೇರಿಸ್ತೀನಿ ಅಂತ ಹೇಳಿ ಸೇರಿಸೋದರ ಸೇರಿಸ್ಕೊಳ್ಳೋದ? ಯಾಕೆ? ಹ್ಯೂಮನ್ ಟ್ರಾಫಿಕಿಂಗ್ ಎಂಬುದಾಗಿ ಹೇಳ್ತಾರೆ. ಇದು ಪ್ರಪಂಚದಾದ್ಯಂತ ಇರುವುದು ಹ್ಯೂಮನ್ ಟ್ರಾಫಿಕಿಂಗ್ ಎಂಬುದಾಗಿ ಹೇಳುವಾಗ ಮಕ್ಕಳನ್ನು, ಹಸಿಗೂಸಿನ ಮಕ್ಕಳನ್ನು ಭಿಕ್ಷೆ ಬೇಡುವುದಕ್ಕೆ ಬಿಟ್ಟು ಬರುವಂತಹ ಹಣದಲ್ಲಿ ಅವರ ಹಿಂದೆ ಇರುವಂತಹ ದೊಡ್ಡ ಜಾಲದಲ್ಲಿ ಇರುವಂತಹ ಜನರು ಆ ಹಣವನ್ನು ಏನ್ ಮಾಡ್ತಾರೆ? ಬಳಸ್ಕೊಳ್ತಾರೆ. ಅದರಲ್ಲಿ ಬಾಧೆ ಪಡುವಂಥದ್ದು, ಉಪದ್ರವಕ್ಕೊಳಗಾಗುವಂಥದ್ದು, ಸಾಯುವಂತ ಪರಿಸ್ಥಿತಿ ಯಾರಿಗೆ ಬರುವಂಥದ್ದು? ಮಕ್ಕಳಿಗೆ. ನೀವು ಹಣ ಕೊಡಬೇಡ್ರಿ, ನೀವು ಹಣ ಕೊಡಬೇಡ್ರಿ, ಅವರಿಗೆ ಊಟ ಕೊಡ್ರಿ. ಮಕ್ಕಳನ್ನು ಕಂಡಾಗ ಅವರಿಗೆ ವಿದ್ಯಾಭ್ಯಾಸ ಕೊಡಿಸ್ರಿ, ಅಥವಾ ಉದ್ಯೋಗ ಇಲ್ಲದಂತಹ ಪರಿಸ್ಥಿತಿ ಇರುವವರಿಗೆ ಉದ್ಯೋಗವನ್ನು ದಯಪಾಲಿಸಿ, ಒಂದೊಂದು ಊಟಕ್ಕೋಸ್ಕರ ಅವರಿಗೆ ಸಹಾಯ ಮಾಡ್ರಿ. ಆದ್ರೆ ಯಾವುದೇ ಕಾರಣಕ್ಕೂ 1 ರೂಪಾಯಿ ಆಗಲಿ 50 ಪೈಸೆ ಆಗಲಿ ನೀವು ದಯಮಾಡಿ ಅವರಿಗೆ ಹಣ ಮಾತ್ರ ಕೊಡಲೇಬೇಡಿ. ಆದ್ರೆ ನಿಮ್ಮ ಕೈಲಾದಂತಹ ಸಹಾಯವನ್ನು ಊಟದ ಮೂಲಕ ಅವರಿಗೆ ನೀವು ಕೊಡಿ. ನಿಮ್ಮ ಮನೆಗಳಲ್ಲಿ ಕಾರ್ಯಕ್ರಮಗಳು ಮಾಡಿದ್ರೆ, ನಿಮ್ಮ ಮನೆಗಳಲ್ಲಿ ಏನಾದ್ರೂ ಊಟದ ಔತಣವೇನಾದ್ರೂ ಏರ್ಪಡಿಸಿದ್ರೆ ಅಂಥವರನ್ನು ಕಂಡು ಬೇಕಾದ್ರೆ ನೀವು ಅವರಿಗೆ ಊಟವನ್ನು ಕೊಡ್ರಿ. ನಿಮಗೆ ಸಂಪಾದನೆ, ಲಾಭ ಹೆಚ್ಚಾದಾಗ, ಆದಾಯ ಹೆಚ್ಚಾದಾಗ ಕಷ್ಟದಲ್ಲಿರುವವರಿಗೆ ಅವರಿಗೆ ಏನಾದರೂ ವಸ್ತುಗಳ ರೂಪದಲ್ಲಿ, ದಿನಸಿಗಳ ರೂಪದಲ್ಲಿ, ಅಥವಾ ಪ್ರತಿಯೊಬ್ಬರ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಅಧ್ಯಯನ ಮಾಡುತ್ತಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ನೀವು ಫೀಸ್ ಕಟ್ಟುವಂತ ಪ್ರಯತ್ನ ಮಾಡಿ. ಅಥವಾ ಕಷ್ಟದಲ್ಲಿ ಯಾವುದೋ ಔಷಧ ಮದ್ದುಗಳು ಖರೀದಿಸುವುದಕ್ಕೆ ಆಗದೇ ಇರುವಂತವರಿಗೆ ನೀವೇ ಹೋಗಿ ಮೆಡಿಕಲ್ ಸ್ಟೋರ್ ಅಲ್ಲಿ ಅವರಿಗೆ ಏನ್ ಮಾಡ್ರಿ, ಒಂದು ಮೆಡಿಸಿನ್ ಕೊಡ್ರಿ, ಅಥವಾ ಆಸ್ಪತ್ರೆಯಲ್ಲಿ ಅವರಿಗೆ ಖರ್ಚಾಗುವಂತ ರೀತಿಯಲ್ಲಿ ನೀವು ಕೊಡ್ರಿ. ಆದ್ರೆ ಅವರ ಕೈಗೆ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಹಣವನ್ನ 1 ರೂಪಾಯಿ ಆಗಲಿ 50 ಪೈಸೆ ಆಗಲಿ 10 ರೂಪಾಯಿ ಆಗಲಿ 1000 ಆಗಲಿ 1,00,000 ಆಗಲಿ ನೀವು ಕೊಡ್ಬೇಡಿ. ಯಾಕಂದ್ರೆ ಅವ್ರು ಪಡೆಯುವಂತಹ ಹಣ, ಕೆಲವೊಮ್ಮೆ ಅನೇಕ ಭಿಕ್ಷುಕರು ಆ ಹಣವನ್ನು ಪಡೆದು ಸಹ ಏನ್ ಮಾಡ್ತಾರೆ ಅಂದ್ರೆ ಕುಡಿತನಕ್ಕೆ ಬಳಸ್ತಾರೆ, ಅಥವಾ ಅದನ್ನ ವ್ಯಯ ಮಾಡ್ತಾರೆ, ಅದನ್ನು ದುರ್ದುವೆಚ್ಚ ಮಾಡ್ತಾರೆ. ಸರಿಯಾದ ರೀತಿಯಲ್ಲಿ ಆ ಹಣವನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಬೇರೆ ಬಡತನ ಇರುವಂತದ್ದು ನಮ್ಮ ಮಧ್ಯದಲ್ಲಿ ಅದು ಪಿಡುಗು, ಅದು ದೊಡ್ಡ ಕಾಯಿಲೆ. ನಮಗೆ ದೈಹಿಕವಾಗಿ ಬರುವಂತಹ ಕಾಯಿಲೆಗಿಂತಲೂ ಬಡತನ ಎನ್ನುವಂಥದ್ದು ಇಡೀ ಪ್ರಪಂಚದಲ್ಲಿ ಬಂದಿರುವಂತಹ ಕಾಯಿಲೆ. ಆ ಕಾಯಿಲೆಗೆ ಕಾರಣ, ಆ ಬಡತನಕ್ಕೆ ಕಾರಣ ನಮ್ಮಲ್ಲಿರುವಂತಹ ಭ್ರಷ್ಟಾಚಾರ. ನಾವು ಅನ್ಯಾಯವಾಗಿ ಸಂಪಾದಿಸುವಂಥದ್ದು, ಬೇರೊಬ್ಬರಿಗೆ ಸಿಕ್ಕತಕ್ಕಂಥ ಅವಕಾಶವನ್ನು ನಾವು ನಮಗೆ ಸಿಕ್ಕಲಿ ಎಂಬುದಾಗಿ ಪಡ್ಕೊಳ್ಳುವಂತಕ್ಕಂಥದ್ದು, ಬೇರೊಬ್ಬರಿಗೆ ಸಿಕ್ಕತಕ್ಕಂಥ ಉದ್ಯೋಗವನ್ನು ನನಗೆ ಮಾತ್ರ, ನನ್ನ ಕುಟುಂಬಕ್ಕೆ ಮಾತ್ರ ಸಿಕ್ಕಲಿ ಎಂಬುದಾಗಿ ಪಡತಕ್ಕಂಥದ್ದು, ಅದು ಪಡೆದುಕೊಳ್ಳತಕ್ಕಂಥದ್ದು, ಅದು ನಮ್ಮ ಜೀವಿತದಲ್ಲಿ ತಂದಿರುವಂತಹ ದೊಡ್ಡ ಬಿಡುಗು, ದೊಡ್ಡ ಕಾಯಿಲೆ. ಅಂತಹ ಬಡತನಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನಾನು ನೀವುಗಳೇ ಆಗಿರುತ್ತೇವೆ.
ಹಾಗಾಗಿ ಇಂದು ನಾವು ಬಡತನದಲ್ಲಿರುವಂತವರಿಗೆ ಯಾರಿಗಾದರೂ ನಾವು ಏನಾದರೂ ಸಹಾಯ ಮಾಡಿದರೆ ಅದು ಕ್ರೈಸ್ತ ಧರ್ಮದ ಎತ್ತಿ ಹಿಡಿಯುವ ಕಾರ್ಯ, ಕ್ರಿಸ್ತೇಶುವಿನ ಕಾರ್ಯವನ್ನು ನಾವು ಎತ್ತಿ ಹಿಡಿಯುವಂತವರಾಗಿರುತ್ತೇವೆ. ಆದರೆ ಇದ್ದವರಿಗೆ ಮತ್ತಷ್ಟು ಕೂಡಿಸಲ್ಪಡಲಿ ಎಂಬುದಾಗಿ ಹೇಳಿದರೆ ಇಲ್ಲದವರಿಂದ ಮತ್ತಷ್ಟು ಇದ್ದದ್ದು ಸಹ ತೆಗೆಯಲ್ಪಡುವುದಕ್ಕೆ ನಾವು ಕಾರಣಕರ್ತರಾಗಿದ್ದೇವೆ. ಇಂದು ಬಡತನಕ್ಕೆ ದೊಡ್ಡ ಸವಾಲು ನನ್ನ ನಿಮ್ಮೆಲ್ಲರ ಕ್ರೈಸ್ತಿಯ ಜೀವಿತ ಇದೆ. ಇಂದು ಸಭೆಯಲ್ಲಿ ಅಥವಾ ಸಭೆಯಾಗಿ ಅಥವಾ ಸದಸ್ಯನಾಗಿ ಯೇಸು ಸ್ವಾಮಿಯ ಮಗನಾಗಿ ಮಗಳಾಗಿ ಇಂದು ಬಡತನಕ್ಕೆ ನಾವು ಯಾವ ರೀತಿಯಲ್ಲಿ ಕಾರ್ಯ ಮಾಡುವಂತವರಾಗಿರುತ್ತೆ. ಅದು ಅನ್ಯಾಯದಲ್ಲಿ ಸಂಪಾದನೆ ಮಾಡಬೇಡ್ರಿ, ಅಕ್ರಮವಾಗಿ ಸಂಪಾದನೆ ಮಾಡಬೇಡ್ರಿ, ಭ್ರಷ್ಟಾಚಾರದಲ್ಲಿ ನೀವು ಇರಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳಿದೆ. ಅನ್ಯಾಯವಾಗಿ ಸಂಪಾದನೆ ಮಾಡುವವರಿಗೆ ಶಿಕ್ಷೆ ಇದೆ. ಅಂತಹ ರೀತಿಯಲ್ಲಿ ಸೆರೆಗೊಳ್ಳುವಂತಹ ಎಡಗೊಳ್ಳುವಂತಹ ಕಾರ್ಯದಲ್ಲಿ ನಾವು ತೊಡಗಿಸಿಕೊಳ್ಳುವುದಾದ್ರೆ ದೇವರು ನಮ್ಮನ್ನು ಶಿಕ್ಷಿಸ್ತಾನೆ. ಅನ್ಯಾಯವಾಗಿ ಸಂಪಾದನೆ ಮಾಡುವುದು ಯಾವುದು ಸಹ ನಮ್ಮ ಮಧ್ಯದಲ್ಲಿ ಇರುವುದಕ್ಕೆ, ನಿರಂತರವಾಗಿ ಶಾಶ್ವತವಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಅದೇ ವೇಳೆಯಲ್ಲಿ ಬಡವರನ್ನು ನಾವು ತುಚ್ಛೀಕಾರದ ಮನೋಭಾವದಿಂದ ಅವಮಾನ ಮಾಡುವಂತಹ ಕಾರ್ಯದಿಂದ ಅವರನ್ನು ಕೈ ಕೆಳಗೆ ಕಾಲು ಕೆಳಗೆ ಹಾಕಿ ಅದನ್ನು ಬಿಡುವಂತಹ ಅಂತಹ ಸನ್ನಿವೇಶಗಳು ನಮ್ಮ ಮಧ್ಯದಲ್ಲಿ ಬರಬಾರದು. ಅವರು ಸಹ ದೇವರ ಮಕ್ಕಳೇ, ಅವರು ಸಹ ದೇವರಲ್ಲಿ ಸೃಷ್ಟಿಸಲ್ಪಟ್ಟವರೇ, ಅವರು ಸಹ ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರಾದ ಕಾರಣ ಅವರಿಗೆ ಒಂದು ರೀತಿಯಾದಂತಹ ಮರ್ಯಾದೆ, ಶ್ರೀಮಂತರಿಗೆ ಒಂದು ರೀತಿಯಾದಂತಹ ಮರ್ಯಾದೆ ಕೊಡುವಂಥದ್ದು ನ್ಯಾಯವಲ್ಲ. ಅಧಿಕಾರ ಸ್ಥಾನಮಾನದಲ್ಲಿ ಉಳ್ಳವರಿಗೆ ಅವರಿಗೊಂದು ಮರ್ಯಾದೆ, ಇಲ್ಲದವರಿಗೆ ಮತ್ತೊಂದು ಮರ್ಯಾದೆ ಕೊಡುವಂಥದ್ದು ನ್ಯಾಯವಲ್ಲ. ಬದಲಾಗಿ ನಮ್ಮ ಕಣ್ಣೆದುರಿಗೆ ಎಂತಹ ಬಡತನದಲ್ಲಿ, ಹೀನ ಸ್ಥಿತಿಯಲ್ಲಿ ಅಥವಾ ಎಂತಹ ಕೆಟ್ಟ ಸ್ಥಿತಿಯಲ್ಲಿ ಇರುವವರಿಗೆ ಸಹಾಯ ಮಾಡಬಲ್ಲ ಶಕ್ತಿಯು ನಮ್ಮಲ್ಲಿ ಇದ್ದೂ ಸಹ ನಾವು ಸಹಾಯ ಮಾಡದೆ ಹೋದರೆ ಅಂಥವರು ನರಕಕ್ಕೆ ಸೇರ್ತಾರೆ ವಿನಃ ಅವರು ಎಷ್ಟೇ ಉಳ್ಳವರೇ ಬಡತನದಲ್ಲೇ ಇರಲಿ ಸ್ವರ್ಗಕ್ಕೆ ಸೇರುವುದಕ್ಕೆ ಸಾಧ್ಯವಿಲ್ಲ. ಶ್ರೀಮಂತರೆಲ್ಲ ನರಕಕ್ಕೆ ಹೋಗುತ್ತಾರೆ, ಬಡವರೆಲ್ಲ ಸ್ವರ್ಗಕ್ಕೆ ಹೋಗುತ್ತಾರೆ ಅಲ್ಲ. ಯಾರು ತಂದೆಯ ಚಿತ್ತದಂತೆ, ದೇವರ ಚಿತ್ತದಂತೆ, ದೇವರ ಇಚ್ಛೆಯನ್ನು ನೆರವೇರಿಸ್ತಾರೋ, ಯಾರು ದೇವರ ವಾಕ್ಯದ ಪ್ರಕಾರ ನನ್ನ ನೆರೆಯವರನ್ನು ನನ್ನಂತೆಯೇ ಪ್ರೀತಿಸ್ತಾರೋ ಅಂತವರು ಸ್ವರ್ಗಕ್ಕೆ ಹೋಗುತ್ತಾರೆ. ಯಾರು ನ್ಯಾಯವಾಗಿ ಸಂಪಾದನೆ ಮಾಡ್ತಾರೋ, ಅಕ್ರಮವಾಗಿ ಭ್ರಷ್ಟತನದಲ್ಲಿಲ್ಲದೆ ಮತ್ತು ಲಂಚವನ್ನು ಪಡೆಯದೆ, ಯಾವುದೇ ರೀತಿಯ ಕೆಟ್ಟದಾದಂತಹ ರೀತಿಯಲ್ಲಿ ಕಮಿಷನ್ಗಳಿಗೆ ಆಸೆ ಪಡದೆ ಯಾರು ಯೋಗ್ಯವಾಗಿ ಸಂಪಾದನೆ ಮಾಡಿ ಆ ಸಂಪಾದನೆಯಿಂದ ಬದುಕುತ್ತಾರೋ ಅಂತವರು ದೇವರ ರಾಜ್ಯಕ್ಕೆ ಸೇರ್ತಾರೆ, ಸ್ವರ್ಗಕ್ಕೆ ಸೇರ್ತಾರೆ ಎಂಬುದಾಗಿ ಇಂದಿನ ವಾಕ್ಯದ ತಾತ್ಪರ್ಯ, ಇಂದಿನ ವಾಕ್ಯದ ಸಾರಾಂಶವಾಗಿದೆ. ಇಂದು ಕ್ರೈಸ್ತ ನಮಗೆ ದೊಡ್ಡ ಸವಾಲು ಇದೆ. ಈ ಬಿಡುಗು, ಈ ಬಡತನ, ಈ ದೊಡ್ಡ ಕಾಯಿಲೆಯನ್ನು ಹೋಗಲಾಡಿಸುವುದಕ್ಕೆ ನನ್ನ ನಿಮ್ಮೆಲ್ಲರ ಪಾತ್ರ ನಮ್ಮ ಜೀವನದಲ್ಲಿದೆ. ನೀವು ಕೆಲಸ ಮಾಡುವಂತಹ ಪ್ರತಿಯೊಂದು ಸ್ಥಳ, ಅದು ಶಾಲೆ ಇರಲಿ, ಕಚೇರಿ ಇರಲಿ, ಕಾಲೇಜ್ ಇರಲಿ ಅಥವಾ ನಿಮ್ಮ ವ್ಯವಹಾರದ ಸ್ಥಳವೇ ಇರಲಿ, ನ್ಯಾಯಯುತವಾಗಿ ನೀವು ಸಂಪಾದನೆ ಮಾಡಬೇಕು. ಆಳು ಮಕ್ಕಳಿಗೆ ಯೋಗ್ಯದಷ್ಟೇ ಎಂಬುದಾಗಿ ಹೇಳಿದಂತೆ ನಿಮ್ಮ ಆದಾಯಕ್ಕೆ ತಕ್ಕ ರೀತಿಯಲ್ಲಿ ಅದಕ್ಕೆ ತೃಪ್ತಿ ಪಡ್ರಿ. ಅದಕ್ಕಿಂತ ಹೆಚ್ಚಿನದಾಗಿ ನೀವು ಸಂಪಾದಿಸಿಕೊಳ್ಳುವಾಗ ನೀವು ಅದನ್ನು ಇಲ್ಲದವರಿಗೆ ಕೊಡ್ರಿ. ನೀವೇ ಎಲ್ಲವನ್ನು ಅನುಭವಿಸಬೇಕು, ನಾನೇ ಎಲ್ಲವನ್ನು ಪಡಕೊಳ್ಳಬೇಕು, ಸೇವಿಸಬೇಕು, ಅನುಭವಿಸಬೇಕು ಅನ್ನೋ ಆಲೋಚನೆ ಬಂದರೆ ನಿಮ್ಮ ವ್ಯವಹಾರದಲ್ಲಿ, ನಿಮ್ಮ ಕಾರ್ಯದಲ್ಲಿ, ನಿಮ್ಮ ಉದ್ಯೋಗದಲ್ಲಿ ನ್ಯಾಯಯುತವಾಗಿ ಸರಿಯಾದ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆಯನ್ನು ತರುವಂತಹ ರೀತಿಯಲ್ಲಿ ಇಟ್ಟುಕೊಳ್ಳ್ರಿ. ಅದೇ ರೀತಿಯಲ್ಲಿ ನಿಮ್ಮ ಅಕ್ಕಪಕ್ಕದ ಜನರಲ್ಲಿ ಬಡತನದಲ್ಲಿ, ಹೀನ ಸ್ಥಿತಿಯಲ್ಲಿ, ಸ್ಥಾನಮಾನ ಅಧಿಕಾರದಲ್ಲಿ ಕೆಳಮಟ್ಟದಲ್ಲಿ ಇರುವವರಿಗೆ ನೀವು ಮರ್ಯಾದೆ, ಗೌರವ ಮತ್ತು ಅಂಥವರಿಗೂ ಸಹ ಸರಿಸಮಾನತೆಯಿಂದ ಕಾಣುವಂಥದ್ದು, ಅಂತಹ ವರ್ತನೆಯಲ್ಲಿ, ಸ್ವಭಾವದಲ್ಲಿ ಜೀವಿಸುವಂಥದ್ದು ಕ್ರೈಸ್ತರಾದ ನಮ್ಮ ಧರ್ಮ, ಕ್ರೈಸ್ತರಾದ ನಮ್ಮ ಕರ್ತವ್ಯ. ನಮ್ಮ ಕಷ್ಟದಲ್ಲಿರುವವರಿಗೆ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವಂತ ಕಾರ್ಯದಲ್ಲಿ ನಾವು ತೊಡಗಿಸಿಕೊಳ್ಳೋಣ. ಕಷ್ಟದಲ್ಲಿರುವವರಿಗೆ ನಾವು ಸಹ ನಮ್ಮ ಕೈಲಾದಷ್ಟು ಸಹಾಯ ಹಸ್ತವನ್ನು ಚಾಚೋಣ. ಆದರೆ ನಿಮ್ಮ ಸಹಾಯ, ನಿಮ್ಮ ಕಾರ್ಯ, ನಿಮ್ಮ ಕೊಡುವಿಕೆ ಅದು ದೇವರಿಗೆ ಮಹಿಮೆಯನ್ನು ತರುವಂತದಕ್ಕಾಗಿರಲಿ. ಅವರು ಮತ್ತಷ್ಟು ಹಾಳಾಗುವುದಕ್ಕೆ, ಇನ್ನಷ್ಟು ಕ್ಷೀಣ ಸ್ಥಿತಿಗೆ ಅಥವಾ ಹೀನ ಸ್ಥಿತಿಗೆ ಬರುವುದಕ್ಕೆ ನಿಮ್ಮ ಕಾರ್ಯಗಳು ಆಗದೇ ಇರಲಿ. ಇಂತಹ ಕಾರ್ಯಗಳೊಂದಿಗೆ ನಾನು ನೀವೆಲ್ಲರೂ ಸ್ವರ್ಗದ ಬಾಗಿಲನ್ನು ತೆರೆದು ದೇವರಾಜ್ಯದಲ್ಲಿ ಕಾರ್ಯಗೊಳ್ಳುವುದಕ್ಕೆ ದೇವರಾದ ಪ್ರಧಾನ ನಮಗೆ ಸಹಾಯವನ್ನು ಅನುಗ್ರಹಿಸಿಕೊಳ್ಳಲಿ. ಆಮೆನ್. Oh
8ನೇ ಅಧ್ಯಾಯದಲ್ಲಿರುವ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಆಯ್ದುಕೊಳ್ಳೋಣ. ಪರಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರ ನಾಮಕ್ಕೆ, ಆತನ ಕುಮಾರನಾದ ಪ್ರಭುವಾದ ಯೇಸು ಕ್ರಿಸ್ತನ ನಾಮಕ್ಕೆ, ಈಗಲೂ ಪರಿಶುದ್ಧಾತ್ಮನಿಂದ ಕನ್ಯಾಮರಿಯ ಗರ್ಭದಿಂದ ಧರಿಸಲ್ಪಟ್ಟು ಸಂಗೀತದಲ್ಲಿ 146ನೇ ಸಂಗೀತ ಸುಕಾಲವೇ ಸುಕಾಲವೇ ಆನಂದ ದೇವರಾದ ಪ್ರಪಂಚ ಚಿಂತ ಬಿಡುವೆ ಕೃಪಾಸನ ನಾಸಿಕೆ. ಶುಭ ಕಾಲವಾಗಿದೆ, ಒಳ್ಳೆಯದು ದೇವರಾಧನೆ. ಸುಖ ನ್ಯಾಯವಂತನು ಸತ್ಯಪರನಾಗಿರುವಂತಹ ದೇವರೇ, ನಾಮಕ್ಕೆ ಸ್ತೋತ್ರ. ಬಡವರ ಕಡೆಗಿನ, ದಿಕ್ಕಲದವರ ಕಡೆಗಿನ, ಸಮಾಜದಲ್ಲಿ ಗಣ್ಯಗೆ ಬಾರದಂತೆ ಸಮಾಜವು ಅಂಚಿನಲ್ಲಿರುವಂತಹ ಜನಗಳ ಕಡೆ ಕ್ರೈಸ್ತ ಸಮುದಾಯ, ಕ್ರೈಸ್ತ ವಿಶ್ವಾಸಿಗಳು
ನಡೆಯತಕ್ಕಂತಹ ರೀತಿ ನೀತಿಗಳನ್ನು ನಿನ್ನ ವಾಕ್ಯದ ಮೂಲಕವಾಗಿ ತಿಳಿಸಿ ಸ್ವಾಮಿ. ನಮ್ಮ ಆದಾಯ, ನಮ್ಮ ಸಂಪಾದನೆ, ನಮ್ಮ ಲಾಭವೆಲ್ಲವೂ ಸಹ ನ್ಯಾಯಯುತವಾಗಿ ಯೋಗ್ಯವಾದಂತಹ ರೀತಿಯಲ್ಲಿ ಆಗಬೇಕಾಗುವ ಹಾಗೆ ನಮಗೆ ಸಹಾಯದಾಯ ಅವಶ್ಯ. ನಮ್ಮ ಕೃತ್ಯಗಳು ನಿನ್ನ ಕಣ್ಣಿಗೆ ಬೀಳುತ್ತವೆ. ನೀನು ಸದಾಕಾಲವು ಪ್ರಪಂಚದಾದ್ಯಂತ ನಿನ್ನ ದೃಷ್ಟಿಯನ್ನು ಹರಿಸಿ ನಿನ್ನ ವಿಶ್ವಾಸಿಗಳಾಗಲಿ ನಿನ್ನ ಅರಿಯದವರಾಗಲಿ ಇಡೀ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರ ಮೇಲೆ ಮನುಗಳ ಮೇಲೆ ನಿನ್ನ ಕಣ್ಗಾವಲು ಇರುವುದರಿಂದ ಎಲ್ಲರೂ ಸಹ ಯೋಗ್ಯವಾದಂತಹ ರೀತಿಯಲ್ಲಿ ವ್ಯವಹರಿಸುವುದಕ್ಕೂ ತಮ್ಮ ಎಲ್ಲ ಉದ್ಯೋಗದಲ್ಲಿ ವೃತ್ತಿಪರ ಬದುಕಿನಲ್ಲಿ ಯೋಗ್ಯವಾದಂತಹ ರೀತಿಯಲ್ಲಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಶ್ರದ್ಧೆ ಭಯಭಕ್ತಿಯಿಂದ ನಿನ್ನನ್ನು ಮೆಚ್ಚಿಸುವುದಕ್ಕೆ ನಿನ್ನಿಂದ ಪಡೆಯತಕ್ಕಂತಹ ಆಶೀರ್ವಾದಗಳನ್ನು ಪಡೆಯುವುದಕ್ಕೆ ಮಾತ್ರವೇ ಆಳುವಂಬುದಿಗೆ ಯೋಗ್ಯನಷ್ಟೇ ಎಂಬುದಾಗಿ ಹೇಳಿದಂತೆ ಆಯಾ ವರ್ಗ, ಆಯಾ ಸ್ಥಿತಿಗತಿಗಳು, ಆಯಾ ಅಧಿಕಾರ ಸ್ಥಾನಮಾನಕ್ಕೆ, ಆಯಾ ವ್ಯವಹಾರಕ್ಕೆ ತಕ್ಕಂಥ ರೀತಿಯಲ್ಲಿ ಸಂಪಾದನೆ ಆದಾಯವು ಪ್ರತಿಯೊಬ್ಬರು ಸಿಕ್ಕರೆ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಅದೇ ವೇಳೆಯಲ್ಲಿ ಯಾವ ಸಹ ಅವಕಾಶ ವಂಚಿತರಾಗದೆ ಇತರರ ಹಣವನ್ನು ಇತರರಿಗೆ ಸರಳಗೊಳಿಸತಕ್ಕಂತಹ ಲಾಭವನ್ನು ಸ್ವಾರ್ಥಕ್ಕಾಗಿ ಲಾಭಕ್ಕಾಗಿ ತಮಗೆ ಮಾತ್ರವೇ ಸಲ್ಲಿ ಒದಗಲಿ ಎನ್ನುವಂತಹ ಕೆಟ್ಟ ಮನಸ್ಸು ಯಾರಿಗೂ ಬರದ ಹಾಗೆ ನೀವು ಕಾಪಾಡಿಸುತ್ತಾರೆ. ಎಲ್ಲರಿಗೂ ಸಮಾನ ರೀತಿಯಲ್ಲಿ ಆಯಾ ತಲಾಂತು, ಸಾಮರ್ಥ್ಯ, ಕೌಶಲ್ಯಕ್ಕೆ ತಕ್ಕಂತಹ ರೀತಿಯಲ್ಲಿ ಅವರವರಿಗೆ ಉದ್ಯೋಗ ಅವಕಾಶಗಳು, ಪ್ರತಿಭೆಗೆ ತಕ್ಕಂತಹ ಮರ್ಯಾದೆ ಗೌರವಗಳು ಸಿಕ್ಕಲಿಕ್ಕಾಗುವ ಹಾಗೆ ನೀವು ಸಹಾಯ ಮಾಡಿ. ಪ್ರಪಂಚದಲ್ಲಿ ಬಡವರ ಕಡೆಗಿನ ಮನಸ್ಸು, ಬಡವರ ಕಡೆಗಿನ ಅವರ ಅಭಿವೃದ್ಧಿಗಳನ್ನು ಏಳಿಗೆಗಾಗಿ ಇಡೀ ಕ್ರೈಸ್ತ ಸಮುದಾಯ, ಸಮಾಜ ಮತ್ತು ಎಲ್ಲ ಸದಸ್ಯರು ಶ್ರಮಿಸುವ ಹಾಗೆ, ದುಡಿಯುವ ಹಾಗೆ ಮನಸ್ಸನ್ನು ದಯಪಾಲಿಸಿ. ಸಮಾಜದಲ್ಲಿ ವರ್ಗಗಳು, ಶ್ರೇಣಿಗಳು ಮಾನವ ನಿರ್ಮಿತವಾದಂತಹ ಆಚಾರಗಳಾಗಿರುವುದರಿಂದ ಕ್ರೈಸ್ತರಾದ ನಾವು, ಕ್ರೈಸ್ತ ವಿಶ್ವಾಸಿಗಳಾದಂತಹ ನಮ್ಮಲ್ಲಿ ಯೇಸುವನ್ನು ಅರಿತಿರುವಂತಹ ಯೇಸು ಕ್ರಿಸ್ತನ ಮಕ್ಕಳಾಗಿ ಜೀವಿಸುವಂತಹ ನಾವು ಅಂತಹ ಮನೋಭಾವ, ಎಲ್ಲರೂ ಸರಿಸಮಾನರೇ, ಆದರೆ ನಮಗೆ ಮಾತ್ರ ಇಂತಹ ಜವಾಬ್ದಾರಿ ಕೊಡಲ್ಪಟ್ಟಿದೆ ಎನ್ನುವಂತಹ ನಮ್ಮ ಜವಾಬ್ದಾರಿಯನ್ನು, ಕರ್ತವ್ಯಗಳನ್ನು ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಪ್ರತಿಯೊಬ್ಬ ಮನುಷ್ಯರನ್ನು ಯಾವುದೇ ಸ್ಥಿತಿಗತಿಗಳಲ್ಲಿ ಅಧಿಕಾರ ಸ್ಥಾನಮಾನದಲ್ಲಿರುವವರಿಗೆ ಸರಿಸಮಾನವಾದಂತಹ ಮಾನ ಗೌರವಗಳನ್ನು, ಮರ್ಯಾದೆಗಳನ್ನು ಕೊಡುವಲ್ಲಿ ಯಶಸ್ವಿಯಾಗುವುದಕ್ಕೆ ಸಹಾಯ ಮಾಡು. ಮಾತ್ರವಲ್ಲದೆ ನಮಗೆ ಸಹಾಯ ಮಾಡಬಲ್ಲ ಶಕ್ತಿ, ಸಹಾಯ ಮಾಡುವಂತಹ ಸಾಮರ್ಥ್ಯ, ಇತರರಿಗೆ ನೆರವಾಗುವಂತಹ ರೀತಿಯಲ್ಲಿ ನಮಗೆ ಮನಸ್ಸು ಅಥವಾ ಅವಕಾಶ ಸಿಕ್ಕಾಗ ಅಂಥವರ ಕಡೆಗಿನ ನಮ್ಮ ಮನೋಭಾವ ಸಹಾಯ ಮಾಡಬಲ್ಲಂತಹ ಶಕ್ತಿಯನ್ನು ನಾವು ಮಾಡುವುದಕ್ಕೆ ಸಹಾಯ ಮಾಡಿಸುತ್ತೇವೆ. ಇಂತಹ ವೇಳೆಯಲ್ಲಿ ಬಡತನದಲ್ಲಿ ಕೂಗಿ ಹೋಗಿ ಅಥವಾ ಅನೇಕ ರೀತಿಯಲ್ಲಿ ಉದ್ಯೋಗ ಅವಕಾಶವನ್ನು ಕೊಡುತ್ತೇವೆ ಎಂಬುದಾಗಿ ಅಂಥವರನ್ನು ಭಿಕ್ಷೆ ಬೇಡುವುದಕ್ಕೂ ಮತ್ತು ಅನೇಕ ಹಸಿಗೂಸಿನ ಮಕ್ಕಳನ್ನು ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಗೆ ಬಂದಿರುವಂತಹ ಈ ನಮ್ಮ ಸಮಾಜ, ಈ ನಮ್ಮ ಆಚಾರಗಳು, ಈ ನಮ್ಮ ಎಲ್ಲ ವ್ಯವಹಾರಗಳನ್ನು ತೆಗೆದುಹಾಕೆಂಬುದಾಗಿ ಪ್ರಾರ್ಥಿಸಿವೆ. ನೀ ಬಯಸುವಂತಹ ಸಮಾನತೆ, ಸಮಾಧಾನ, ಸಂತೋಷ, ನೆಮ್ಮದಿಯ ವಾತಾವರಣ, ನಾವು ಹೇಗೆ ಸಂತೋಷ, ಸಮಾಧಾನ, ನೆಮ್ಮದಿಯಲ್ಲಿ ಜೀವಿಸಬೇಕು ಎಂಬುದಾಗಿ ಬಯಸುತ್ತೇವೆಯೋ, ನಮಗೆ ಹೇಗೆ ಆದಾಯ ಸಂಪಾದನೆ ಇರಬೇಕೆಂಬುದಾಗಿ ನಾವು ಇಚ್ಛಿಸುತ್ತೇವೆಯೋ, ನಾವು ಹೇಗೆ ಸುಖ ಸಂತೋಷದ ದಿನಗಳನ್ನು ಅನುಭವಿಸಬೇಕೆಂಬುದಾಗಿ ಆಶಿಸುತ್ತೇವೆಯೋ, ಅದಕ್ಕನುಸಾರವಾಗಿಯೇ ನಾವು ಕಾರ್ಯತತ್ಪರರಾಗಿ ಇತರರ ನಮ್ಮ ಮನೋಭಾವ ಕ್ರೈಸ್ತ ಧರ್ಮವಾಗಿ, ಕ್ರೈಸ್ತ ಸಭೆಯಾಗಿ, ಕ್ರೈಸ್ತ ವಿಶ್ವಾಸಿಗಳಾಗಿ ಎಲ್ಲರಿಗೂ ಅಂತಹ ಸಂತೋಷ, ಸಮಾಧಾನ, ಆದಾಯ ಸಂಪಾದನೆ ಸಿಕ್ಕಲಿ ಎಂಬುದಾಗಿ ಪ್ರಯತ್ನ ಪಡುವವರು, ಕಾರ್ಯರೂಪದಲ್ಲಿ ಬದುಕುವರು, ಜೀವಿಸುವ ಆಗಿರುವುದಕ್ಕೆ ನಮಗೆ ಸಹಾಯ ಮಾಡಿ. ನಮ್ಮಲ್ಲಿರುವಂತಹ ಭೇದ ಭಾವ, ನಮ್ಮಲ್ಲಿರುವಂತಹ ವರ್ಗಗಳು, ಶ್ರೇಣಿಗಳನ್ನು ನೀವು ಕಿತ್ತು ಹಾಕು ಸ್ವಾಮಿ. ಯಾಕಂದ್ರೆ ನಿನ್ನ ನ್ಯಾಯ ತೀರ್ಪಿನ ದಿನದಲ್ಲಿ ನೀತಿವಂತರು, ಅನೀತಿವಂತರು, ನ್ಯಾಯವುಳ್ಳವರು, ಅನ್ಯಾಯವುಳ್ಳವರು, ಭ್ರಷ್ಟರು, ಭ್ರಷ್ಟತೆಗೆ ಒಳಗಾಗದವರು, ಇಂತಹ ವರ್ಗಗಳೇ ಹೆಚ್ಚಾಗಿ ಇರುವುದರಿಂದ ನಾವು ಅಂತಹ ರೀತಿಯಲ್ಲಿ ನಾವು ಸಹ ಬದುಕುವಂತೆ ನಮ್ಮ ಆದಾಯ ಸಂಪಾದನೆ ಭ್ರಷ್ಟತನಕ್ಕೆ, ಲಂಚಕ್ಕೆ, ಯಾವುದೇ ಅತಿರೇಕಕ್ಕೆ ಒಳಪಟ್ಟು ಯಾವುದೇ ರೀತಿಯಾದಂತಹ ಅಕ್ರಮವಾಗಿ ಸಂಪಾದಿಸುವುದಕ್ಕೆ ನಾವು ತೊಡಗಿಸಿಕೊಳ್ಳದೆ ಪರರಿಗೂ ಸಹ ಅವಕಾಶವನ್ನು ಕೊಡುವಂತವರು, ಪರರಿಗಾಗಿಯೂ ಸಹ ನಾವು ಸಹಾಯ ಮಾಡುವಂತವರು, ಪರರ ಎಲ್ಲ ವರ್ಗವನ್ನು ಅಥವಾ ಶ್ರೇಣಿಯಲ್ಲಿರುವವರನ್ನು ಸರಿಸಮಾನತೆಯಿಂದ ನಾವು ಜೀವಿಸುವವರಾಗಿರುವುದಕ್ಕೆ ನಮಗೆ ಸಹಾಯಿಸುವ ಇಂತಹ ಮನೋಭಾವನೆ, ನಿನ್ನ ನಡೆಯನ್ನು ನಿನ್ನಂತೆ ಪ್ರೀತಿಸು ಎನ್ನುವಂತಹ ಆಜ್ಞೆಗೆ ಮಣಿದು ಆ ಆಜ್ಞೆಗೆ ವಿಧೇಯರಾಗಿ ನಾವು ಜೀವಿಸಲು ನಮಗೆಲ್ಲರಿಗೂ ಸಹಾಯ, ಪ್ರೋತ್ಸಾಹ, ಸಹಕಾರಗಳನ್ನು ನಿತ್ಯವೂ ನಿನ್ನ ಆತ್ಮನ ಮೂಲಕವಾಗಿ, ನಿನ್ನ ವಾಕ್ಯದ ಎಚ್ಚರಿಕೆ ಮೂಲಕವಾಗಿ ದಯಪಾಲಿಸಿಕೊಟ್ಟು
ನಾವು ನಿನ್ನ ನಾಮದ ಮಹಿಮೆಗಾಗಿ ನಿನ್ನ ರಾಜ್ಯದಲ್ಲಿ ಸೇರುವುದಕ್ಕೆ ನಿತ್ಯ ಜೀವನ ಪಡೆದುಕೊಳ್ಳುವುದಕ್ಕೆ ಸಹಾಯಿಸುವುದಾಗಿ ಯೇಸುವಿನ ಸೋದರ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ. ಕರ್ತನ ಪ್ರಾರ್ಥನೆಗಾಗಿ ಮಾಡೋಣ. ಪರಲೋಕದಲ್ಲಿ ತಂದೆ, ನಾವು ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ಹೊಂದಿರಿ. ಕರುಣೆಯುಳ್ಳ ದೇವರ ಕೃಪಾಶ್ರಯವಾದ ಹಸ್ತಪರಿವಾರವನ್ನು ಆರೋಪಿಸಿಕೊಳ್ಳುತ್ತೇವೆ. ತಂದೆ, ಕುಮಾರ, ಪವಿತ್ರಾತ್ಮನ ದೇವರ ಆಶೀರ್ವಾದ ನಮಗೆ ನೆಲೆಸಿ ಸದಾ ಕಾಲವೂ ಕಾಯಲಿ.